السلام عليكم ورحمة الله وبركاته. بسم الله الرحمن الرحيم. الحمد لله رب العالمين، والصلاة والسلام على أشرف المرسلين وعلى آله وصحبه أجمعين، أما بعد، فأعوذ بالله من الشيطان الرجيم. بسم الله الرحمن الرحيم. إن الذين آمنوا وعملوا الصالحات سيجعل لهم الرحمن ودا. صدق الله العلي العظيم. أحب الناس إلى الله أنفعهم للناس. صدق رسول الله صلى الله عليه وسلم. മഹാനായ ഖാജ മുഈനുദ്ദീൻ അൽ ജിസ്തി അൽ അജ്മീരി ഖദ്ദസല്ലാഹു സിർറഹുൽ അസീസ് ಅವರ ಸ್ಮರಣೆಯನ್ನು ಮಾಡಿದ ಏರ್ವಾಡಿ ಶುಹದಾಗಳ ಮದಹಗಳನ್ನು ಸ್ಮರಣೆಗಳನ್ನು ಮಾಡಿದ ಈ ಧನ್ಯವಾದ ವೇದಿಕೆಯಲ್ಲಿ ನಮ್ಮ ಅತಿ ದೊಡ್ಡ ನಿರೀಕ್ಷೆ, ಭರವಸೆ ಕಳೆದು ಹೋದ ಮಹಾತ್ಮರುಗಳಾಗಿದ್ದಾರೆ. ಮಹಾತ್ಮರುಗಳ ಸ್ಮರಣೆ ನಮ್ಮ ಜೀವನದ ಆತ್ಮೀಯ ಉನ್ನತಿಗೆ ಕಾರಣವಾಗುತ್ತದೆ ಎಂಬುದಕ್ಕೆ ಯಾವುದೇ ಸಂಶಯವಿಲ್ಲ. ಮಹಾತ್ಮರುಗಳನ್ನು ಅನುಸ್ಮರಣೆ ಮಾಡುವಾಗ ನಮ್ಮ ಜೀವನದಲ್ಲಿ ಸಂಭವಿಸಿದಂತಹ ಹಲವಾರು ತಪ್ಪುಗಳು ನಮಗೆ ಮನ್ನಿಸಲ್ಪಡುತ್ತದೆ. ذكر الصالحين كفارة. ನಮ್ಮ ಪಾಪಗಳಿಗಿರುವ ಪ್ರಾಯಶ್ಚಿತವಾಗಿದೆ ಮಹಾತ್ಮರುಗಳ ಸ್ಮರಣೆಗಳನ್ನು ಮದಹಗಳನ್ನು ಮಾಡುವಂಥದ್ದು. ಕಳೆದು ಹೋದ ಎಷ್ಟೋ ಮಹಾತ್ಮರುಗಳು ಅವರ ಹಿಂದಿನ ತಲೆಮಾರುಗಳ ಸ್ಮರಣೆಯನ್ನು ಮಾಡುತ್ತಾ ಇದ್ದರು. ಅದಕ್ಕೆ ಬೇಕಾಗಿ ದೀರ್ಘವಾದ ಯಾತ್ರೆಯನ್ನು ಕೂಡ ಅವರು ಮಾಡುತ್ತಾ ಇದ್ದರು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತನ್ನ ಸ್ವಹಾಬತ್ತುಗಳೆಡೆಯಲ್ಲಿ ಹಲವಾರು ಬಾರಿ ಸಯ್ಯಿದುನಾ ಇಬ್ರಾಹಿಂ ಅಲಿಹಿಸ್ಸಲಾಮರ ಕುರಿತು, ಸಯ್ಯಿದುನಾ ಇಸ್ಮಾಯಿಲ್ ಅಲಿಹಿಸ್ಸಲಾಮರ ಕುರಿತು, ಗತಿಸಿ ಹೋದ ಹಲವಾರು ಪ್ರವಾದಿಗಳ ಕುರಿತು ಸ್ವಹಾಬತ್ತುಗಳೊಂದಿಗೆ ದೀರ್ಘವಾದ ಚರ್ಚೆಯನ್ನು ಮಾಡುತ್ತಾ ಇದ್ದರು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕಾಲಾನಂತರ ಸ್ವಹಾಬತ್ತುಗಳು ಪ್ರವಾದಿವರಿಯರ ಸ್ಮರಣೆಯನ್ನು ಮಾಡುತ್ತಾ ಇದ್ದರು. ತದನಂತರ ಬಂದಂತಹ ತಾಬಿಗಳು, ಅದರಲ್ಲಿ ಅತ್ಯಂತ ಪ್ರಗಲ್ಭರಾದ ಅಲ್ ಇಮಾಮುಲ್ ಆಲಮ್ ಅಬೂ ಹನೀಫತುಲ್ ಕೂಫಿ ರದಿಯಲ್ಲಾಹು ಅನ್ಹು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮದ್ಹ್ ಕಾವ್ಯಗಳನ್ನು ಮಾತ್ರ ಬರೆಯುವುದಕ್ಕೆ ಕಸೀದತುನ್ ನುಅಮಾನಿಯ ರಚನೆ ಮಾಡಿದರು. ಅದರಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೊಂದಿಗೆ ಸಹಾಯವನ್ನು ಯಾಚಿಸಿದರು. ಇಮಾಮನ ಶಾಫಿഈ ರದಿಯಲ್ಲಾಹು ಅನ್ಹು ಆ ರೀತಿ ಮಾಡಿದರು. ಇಮಾಮನ ಅಹ್ಮದ್ ಬಿನ್ ಹಂಬಲ್ ರದಿಯಲ್ಲಾಹು ಅನ್ಹು ಕೂಡ ಆ ರೀತಿ ಮಾಡಿದ್ದಾರೆ. ಕಳೆದು ಹೋದ ಎಲ್ಲ ಉಲಮಾಗಳ ಪಾರಂಪರ್ಯವನ್ನು ತೆಗೆದು ನೋಡುವಾಗ ಅವರೆಲ್ಲರೂ ಕೂಡ ತಮ್ಮ ಜೀವನದ ಆತ್ಮೀಯ ಉನ್ನತಿಗೆ ಬೇಕಾಗಿ ಅವರು ಆಯ್ಕೆ ಮಾಡಿದಂತಹ ಒಂದು ವಿಚಾರವಾಗಿತ್ತು ಮಹಾತ್ಮರುಗಳ ಸ್ಮರಣೆ ಮಾಡುವಂಥದ್ದು. ಅಲ್ಹಮ್ದುಲಿಲ್ಲಾ, ಅಜ್ಮೀರಿನಲ್ಲಿ ಖಾಜಾರವರ 813ನೇ ಉರೂಸು ನಡೆಯುತ್ತಿರುವಾಗ ಅದರ ಭಾಗವಾಗಿ ವಿವಿಧ ಕಡೆಗಳಲ್ಲಿ ಖಾಜಾ ತಂಗಳ್ರವರ ಅನುಸ್ಮರಣೆ ನಡೆಯುತ್ತಾ ಇದೆ. ಈ ಭಾರತದಲ್ಲಿ ಖಾಜಾರಂತೆ ಒಂದು ಧಾರ್ಮಿಕವಾದ ಕ್ರಾಂತಿಯನ್ನು ಮಾಡಿದಂತಹ ಮತ್ತೊಬ್ಬ ವ್ಯಕ್ತಿ ಇಲ್ಲ. ಖಾಜಾರವರು
ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಭಾರತಕ್ಕೆ ನೀಡಿದಂತಹ ಗಿಫ್ಟ್ ಆಗಿದೆ. ಅತಾಉರ್ ರಸೂಲ್ ಎಂಬ ವಿಶೇಷವಾದ ನಾಮ ಕೂಡ ಖಾಜಾರವರಿಗಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಭಾರತಕ್ಕೆ ಕಳುಹಿಸಿಕೊಡುವಾಗ ಅವತ್ತು ಈ ಭಾರತ, ಪಾಕಿಸ್ತಾನ್, ಬಾಂಗ್ಲಾದೇಶ್, ನೇಪಾಲ್, ಸಿಂಗಾಪುರ್ ಮುಂತಾದ ಹಲವಾರು ರಾಷ್ಟ್ರಗಳನ್ನು ಒಳಗೊಂಡಂತಹ ಒಂದು ವಿಶಾಲವಾದ ಪ್ರಪಂಚಕ್ಕಾಗಿತ್ತು. ಸುಲ್ತಾನುಲ್ ಹಿಂದ್ ಗರೀಬ್ ನವಾಜರನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಳಿಸಿಕೊಟ್ಟದ್ದು. ಇವತ್ತು ನಮ್ಮೆಡೆಯಲ್ಲಿ ಖಾಜಾರವರು ಸುಲ್ತಾನುಲ್ ಹಿಂದ್ ಎಂದು ಕರೆಯಲ್ಪಡುತ್ತಾ ಇದ್ದಾರೆ. ಕಾರಣ ಅವರ ಜೀವನ ಶೈಲಿಯ ಮೂಲಕ, ಸರಳವಾದ ಬದುಕಿನ ಮೂಲಕ, ಮನುಷ್ಯರ ಸಂಕಷ್ಟಗಳಿಗೆ ನೆರವಾಗುವ ಮೂಲಕ, ತನ್ನ ಕರಾಮತ್ತುಗಳ ಮೂಲಕ ಲಕ್ಷಾಂತರ ಮಂದಿ ಭಾರತೀಯರನ್ನು ಇಸ್ಲಾಮಿನೆಡೆಗೆ ಆಕರ್ಷಿಸುವಂತೆ ಮಾಡಿದಂತಹ ವ್ಯಕ್ತಿತ್ವ ಅವರದ್ದು. ಕೇವಲ ಒಂದು ಕರಾಮತ್ತಿನ ಮೂಲಕ ಮಾತ್ರ 1 ಲಕ್ಷದಷ್ಟು ಮನುಷ್ಯರು ಖಾಜಾರವರ ಸನ್ನಿಧಿಗೆ ಬಂದು ಮುಸಲ್ಮಾನರಾದರು ಎಂದು ಚರಿತ್ರೆಯಲ್ಲಿ ಕಾಣಲಿಕ್ಕೆ ಸಾಧ್ಯವಾಗುತ್ತಾ ಇದೆ. ಹಲವಾರು ನಾಡುಗಳನ್ನು ಸುತ್ತಾಟವಾಡಿದ ಖಾಜಾರವರು ಮುಸಾಫಿರಾಗಿದ್ದರು. ನಮಗೊತ್ತಿದೆ, ಮಹಾತ್ಮರುಗಳ ಎಲ್ಲರ ಚರಿತ್ರೆಯನ್ನು ತೆಗೆದು ನೋಡುವಾಗ ಅವರ ಅತಿ ದೊಡ್ಡ ವಿಶೇಷತೆಗಳಲ್ಲಿ ಒಂದು, ಅವರು ಯಾತ್ರಿಕರಾಗಿರುತ್ತಾರೆ. ತಾಯ್ನಾಡಲ್ಲಿ ಖಾಯಂಗೊಳಿಸದೆ ವಿವಿಧ ನಾಡುಗಳಿಗೆ ಸಂಚಾರ ಮಾಡಿ ತಮ್ಮ ಧರ್ಮ ಬೋಧನೆಯನ್ನು ಮೌನವಾಗಿ ನಿರ್ವಹಿಸುವಂತಹ ಮನುಷ್ಯರಾಗಿದ್ದಾರೆ ಸಾತ್ವಿಕರು. ಗೌಸುಲ್ ಆದಮರ ಚರಿತ್ರೆಯಲ್ಲಿ ಅದು ನಮಗೆ ಎದ್ದು ಕಾಣುತ್ತಾ ಇದೆ. 27 ചുറ്റി നടന്നവർ, എരിയന്നേകൽ കേട്ടാരെ ഇരുന്നവർ. 27 ವರ್ಷಗಳ ಕಾಲ ಮುಸಾಫಿರಾಗಿ ಜೀವನ ಮಾಡಿ ಅಲ್ಲಾಹನ ಭಾಗದಿಂದ ಇನ್ನು ಸಾಕು ಎಂಬಂತಹ ಕರೆ ಬಂದಾಗ ಬಗ್ದಾದ್ನಲ್ಲಿ ಖಾಯಂ ಹೂಡಿದಂತಹ ಮಹಾತ್ಮರಾಗಿದ್ದಾರೆ ಗೌಸುಲ್ ಆದಮ್. ಖಾಜಾರವರ ಚರಿತ್ರೆಯಲ್ಲಿಯೂ ಕೂಡ ತನ್ನ ಸ್ವತಃ ತಾಯ್ನಾಡಿನಿಂದ ಇರಾನ್, ಇರಾಕ್, ಹಿಜಾಜ್, ಮಕ್ಕಾ, ಮದೀನಾ, ನಂತರ ತಿರುಗಿ ಇರಾನಿಗೆ, ನಂತರ ಅಫ್ಘಾನಿಸ್ತಾನಕ್ಕೆ, ನಂತರ ಮುಲ್ತಾನಿಗೆ, ನಂತರ ಅಜ್ಮೀರ್ಗೆ ಬಂದಂತಹ ಚರಿತ್ರೆ ಬಹಳ ರೋಚಕವಾಗಿದೆ. ಖಾಜಾರವರ ಈ ಯಾತ್ರೆ ಮಹಾತ್ಮರುಗಳೆಲ್ಲರ ಯಾತ್ರೆ ಕೂಡ ಇದೇ ರೀತಿಯಾಗಿದೆ. ಉಳ್ಳಾಲದಲ್ಲಿರುವಂತಹ ಸಯ್ಯಿದುಲ್ ಮದನಿ, ಮದೀನಾದಿಂದ ಬಂದಂತಹ ಒಬ್ಬ ಮನುಷ್ಯ ಸಾತ್ವಿಕ, ನಮಗೆಲ್ಲರಿಗೂ ಕೂಡ ಚಿರಪರಿಚಿತರಾಗಿರುವಂತಹ ಎಮ್ಮಮಾಡಿನಲ್ಲಿರುವಂತಹ ಸೂಫಿ ಶಹೀದ್ ಈ ನಾಡಿನವರಲ್ಲ, ಯಾವುದೋ ಊರಿನಿಂದ ವಲಸೆ ಬಂದವರು. ನಮಗೆಲ್ಲರಿಗೂ ಕೂಡ ಚಿರಪರಿಚಿತರಾಗಿರುವ CM ವಲಿಯುಲ್ಲಾಹಿ ಜೀವನದಲ್ಲಿ ಅತಿ ದೊಡ್ಡ ಯಾತ್ರೆಯನ್ನು ಮಾಡಿದಂತಹ ಒಬ್ಬ ಸಾತ್ವಿಕ. ಅಲ್ಲಾಹನವರೆಲ್ಲರ ಮದದನ್ನು ನಮಗೆ ನೀಡಿ ಅನುಗ್ರಹಿಸಲಿ. ಯಾಕೆ ಈ ಮಹಾತ್ಮರುಗಳು ಮುಸಾಫಿರಾಗುತ್ತಾರೆ? ನಾವು ಕೇವಲ ಮುಸಾಫಿರನ್ನು ಒಬ್ಬ ಭಿಕ್ಷುಕನಾಗಿ ಕಾಣುವಂತಹ ಮನುಷ್ಯರು. ನಿಜವಾಗಿಯೂ ಮುಸಾಫಿರರಾಗಿದ್ದಾರೆ. ಆಧ್ಯಾತ್ಮಿಕತೆಯ ವಿಚಾರದಲ್ಲಿ, ಹೃದಯವನ್ನು ತಿಳಿಗೊಳಿಸುವ ವಿಚಾರದಲ್ಲಿ ಅತಿ ದೊಡ್ಡ ಶ್ರಮವನ್ನು ಪಟ್ಟವರು. ನಮಗೊತ್ತಿದೆ, ನಮ್ಮ ನಾಡಿನಲ್ಲಿರುವಂತಹ ಜೇನು, ಆ ಜೇನು ಹೇಗೆ ಬರುತ್ತದೆ ಅಂತ ಕೇಳಿದರೆ, ಜೇನ್ನೊಣಗಳು ವಿವಿಧ ಪುಷ್ಪಗಳಿಂದ ಮಕರಂದವನ್ನು ಹೀರಿ ಒಂದು ಕಡೆ ಬಂದು ಅದನ್ನು ಸಂಗ್ರಹಿಸುವಂತಹ ಪರಿಪಾಠವನ್ನು ಮಾಡುತ್ತದೆ. ಆ ಮೂಲಕ ಶುದ್ಧವಾದ, ದೈಹಿಕವಾಗಿ ಆರೋಗ್ಯಕರವಾಗಿರುವಂತಹ ಜೇನನ್ನು ನಾವು ಪಡೆಯುತ್ತೇವೆ. ಮಹಾತ್ಮರುಗಳು ರಾಷ್ಟ್ರಗಳಾದ್ಯಂತ ಸಂಚಾರ ಮಾಡಿ ಹಲವಾರು ಮನುಷ್ಯರ ತಪ್ಪುಗಳನ್ನು ತಿದ್ದುಪಡಿ ಮಾಡಿ, ಹಲವಾರು ಒಳಿತುಗಳನ್ನು ಕಂಡು, ಹಲವಾರು ಮಹಾತ್ಮರುಗಳನ್ನು ಭೇಟಿ ಮಾಡಿ, ಅರಸಿನಲ್ಲಿ ಕುಳಿತುಕೊಂಡು ಕಲಿತುಕೊಂಡು
ಜೀವನವನ್ನು ಪಕ್ವವನ್ನಾಗಿ ಮಾಡುವಂತಹ ಅಭ್ಯಾಸಕ್ಕೆ ಬೇಕಾಗಿ ಅವರು ಯಾತ್ರಿಕರಾಗಿ ಮಾರ್ಪಾಡಾಗುತ್ತಾರೆ. ನಿಜವಾಗಿಯೂ ಶರೀರ ಬೆಳೆಯುವುದರಿಂದ, ವಿಟಮಿನ್ಗಳು, ಪೋಷಕಾಂಶಗಳು ಸಿಗುವುದರಿಂದ ನಮ್ಮ ದೈಹಿಕ ಆರೋಗ್ಯ ಒಳ್ಳೆಯದಾಗುತ್ತದೆ ಹೊರತು ಆತ್ಮೀಯವಾಗಿ, ಆಧ್ಯಾತ್ಮಿಕವಾಗಿ ನಾವು ಒಳ್ಳೆಯವರಾಗುವುದಿಲ್ಲ. ವಿಟಮಿನ್ ಅನ್ನು ತಿಂದ ಕಾರಣ, ಪೋಷಕಾಂಶ ಆಹಾರಗಳನ್ನು ಸ್ವೀಕರಿಸಿದ ಕಾರಣ ಒಬ್ಬ ಮನುಷ್ಯ ಉನ್ನತ ಒಳ್ಳೆಯ ಮನುಷ್ಯನಾಗಬೇಕಾದರೆ ಶಾಫಿ ಇಮಾಮರಿಗಿಂತ ನಾವು ಒಳ್ಳೆಯವರಾಗಬೇಕಿತ್ತು. ಕಾರಣ ನಾವು ತಿನ್ನುವಂತಹ ವಿಟಮಿನ್ಸ್ಗಳು, ಪೋಷಕಾಂಶ ಆಹಾರಗಳು ಕಳೆದು ಹೋದ ಯಾವ ಮಹಾತ್ಮರಿಗೂ ಕೂಡ ಸಿಕ್ಕಿರಲಿಕ್ಕಿಲ್ಲ. ಮಹಾತ್ಮರಾದ ಖಾತಿಮತುಲ್ ಮುಹಕ್ಕಿಕೀನ್ ಇಬ್ನ್ ಹಜರ್ ಅಲ್ ಹೈತಮಿ ರದಿಯಲ್ಲಾಹು ಅನ್ಹು ಅವರು ಹೇಳುತ್ತಾರೆ, ನಾನು ಈಜಿಪ್ಟ್ನ ಅಲ್ ಅಜ್ಹರ್ನಲ್ಲಿ ಕಲಿಯುತ್ತಿರುವ ವೇಳೆ ಆಹಾರಕ್ಕೆ ತುಂಬ ಬರವಿದ್ದಂತಹ ಕಾಲ. ನನ್ನ ಜೀವನದಲ್ಲಿ ಕಲಿಯುವ ವೇಳೆ ಹಲವಾರು ಬಾರಿ ಹಸಿವಿನಿಂದ ಮಲಗಿದಂತಹ ಚರಿತ್ರೆ ಇದೆ. ಒಂದು ದಿನ ಯಾರೋ ಬಂದು ಹೇಳಿದರು, ಇವತ್ತು ಯಾವುದೋ ಒಬ್ಬ ಉದ್ಯಮಿಯ ಮನೆಯಲ್ಲಿ, ಧನಿಕನ ಮನೆಯಲ್ಲಿ ವಿಶೇಷವಾದ ಭೋಜನ ವ್ಯವಸ್ಥೆ ಇದೆ. ಇಬ್ನ್ ಹಜರ್ ಅಲ್ ಹೈತಮಿ ರದಿಯಲ್ಲಾಹು ಅನ್ಹು ಅವರು ಅವತ್ತು ಅತ್ಯಂತ ದೊಡ್ಡ ಆಸೆಯನ್ನು ಪಟ್ಟರು. ಏನು ಅಂತ ಹೇಳಿದರೆ, ಇವತ್ತಾದರೂ ಒಂದು ತುಂಡು ಮಾಂಸವನ್ನು ತಿನ್ನಬಹುದಲ್ಲವೇ? ಹಾಗೆ ಆ ದಾವತ್ತಿನ ಟೈಮ್ ಆದಾಗ ಆ ಮನೆಗೆಲ್ಲರೂ ಕೂಡ ಹೋದರು. ಆ ಮುತಾಲಿಮ್ಗಳ ಪೈಕಿ ಇಬ್ನ್ ಹಜರ್ ಅಲ್ ಹೈತಮಿ ರದಿಯಲ್ಲಾಹು ಅನ್ಹು ಅವರು ಕೂಡ ಇದ್ದಾರೆ. ತನ್ನ ಬಳಿ ಬಂದಂತಹ ತಟ್ಟೆಯನ್ನು ನೋಡಿದಾಗ ಆ ತಟ್ಟೆಯಲ್ಲಿ ವಿಶೇಷವಾದ ಆಹಾರವಿದೆ, ಮಾಂಸವಿದೆ. ಆ ಮಾಂಸಕ್ಕೆ ಕೈ ಹಾಕಿ ಜಗಿಬೇಕಾದರೆ ಆ ಎಷ್ಟೋ ವರ್ಷಗಳ ಕಾಲ ಕಳೆದು ಸಿಗುವಂತಹ ಮಾಂಸ ಸರಿಯಾಗಿ ಬೆಂದಿರಲಿಲ್ಲ. ಇಬ್ನ್ ಹಜರ್ ಅಲ್ ಹೈತಮಿ ರದಿಯಲ್ಲಾಹು ಅನ್ಹು ಅವರು ಹೇಳುತ್ತಾರೆ, ಎಷ್ಟೋ ವರ್ಷಗಳ ಕಾಲ ನಾನು ಕಾತರದಿಂದ ಕಾಯುತ್ತಿದ್ದಂತಹ ಮಾಂಸ ಕೂಡ ನನ್ನ ಬಾಯಿಗೆ ಹಿಡಿಸದಾಯಿತು. ಸಯ್ಯಿದುನಾ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಶುಅಬ್ ಅಬಿ ತಾಲಿಬ್ನಲ್ಲಿ ಜೀವನ ಮಾಡಿದಂತಹ 3 ವರ್ಷ ಸ್ವಹಾಬತ್ತುಗಳು ಹೇಳುತ್ತಾ ಇದ್ದಾರೆ. ಸಅದ್ ಇಬ್ನ್ ಅಬಿ ವಕ್ಕಾಸ್ ರದಿಯಲ್ಲಾಹು ಅನ್ಹು ಅವರು ಆ ಚರಿತ್ರೆಯನ್ನು ಬಹಳ ಭಾವನಾತ್ಮಕವಾಗಿ ನಮ್ಮೊಂದಿಗೆ ಹೇಳುತ್ತಾ ಇದ್ದಾರೆ. 3 ವರ್ಷಗಳ ಜೀವನದಲ್ಲಿ ನನ್ನ ಅನುಯಾಯಿಗಳು, ನನ್ನ ಸಹೋದ್ಯೋಗಿಗಳು, ನನ್ನ ಗೆಳೆಯರು, ನನ್ನ ನಾಯಕರಾದಂತಹ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮರದ ಎಲೆಗಳು ತಿನ್ನಬೇಕಾಗಿ ಬಂದಂತಹ ಪರಿಸ್ಥಿತಿ. 3 ವರ್ಷ ಮರದ ಎಲೆಗಳು ಮಾತ್ರ ತಿಂದ ಕಾರಣ ಆ ಸ್ವಹಾಬತ್ತಿನ ಏನು ಮಾಲಿನ್ಯಗಳಿದೆಯೋ, ಹೊಟ್ಟೆಯಿಂದ ಹೊರಗೆ ಹೋಗುವಂತಹ ಮಾಲಿನ್ಯಗಳು, ಶೌಚಾಲಯಗಳು, ಶೌಚಗಳು, ಅದು ಆಡಿನ ಶೌಚದ ರೀತಿಯಲ್ಲಿತ್ತು ಅಂತ ಸಅದ್ ಇಬ್ನ್ ಅಬಿ ವಕ್ಕಾಸ್ ರದಿಯಲ್ಲಾಹು ಅನ್ಹು ಹೇಳ್ತಾ ಇದ್ದಾರೆ. ಹಲವಾರು ಕಷ್ಟಗಳ, ಶ್ರಮಗಳ, ತ್ಯಾಗಗಳ ಅತಿ ದೊಡ್ಡ ಇತಿಹಾಸವಿದೆ ನಮ್ಮ ಮಹಾತ್ಮರುಗಳಿಗೆ. ಗೌಸುಲ್ ಆಲಂ ರದಿಯಲ್ಲಾಹು ಅನ್ಹು 3 ವರ್ಷಗಳ ಕಾಲ ಮನುಷ್ಯರೆರಿಯುವಂತಹ ತರಕಾರಿ ಸಿಪ್ಪೆಗಳನ್ನು ಮಾತ್ರ ತಿಂದುಕೊಂಡು ಬದುಕಿದಂತಹ ಮನುಷ್ಯ. ಉವೈಸುಲ್ ಕರ್ನಿ ರದಿಯಲ್ಲಾಹು ಅನ್ಹು, ಇನ್ನ ಖೈರ ತಾಬಿഈನ ಯುಕಾಲು ಲಹು ಉವೈಸ್. ಈ ಜಗತ್ತಿನಲ್ಲಿ ತಾಬಿഈನ್ಗಳ ಪೈಕಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕಾಲದಲ್ಲಿ ಜೀವನ ಮಾಡಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ನೋಡಲು ಸಾಧ್ಯವಾಗದಂತಹ ಮನುಷ್ಯ. ಯಾಕೆ? ತನ್ನ ತಾಯಿಗೆ ಹುಷಾರಿಲ್ಲದಾಯಿತು. ಅಸೌಖ್ಯದಲ್ಲಿರುವಂತಹ ತಾಯಿಯನ್ನು ಹಾರೈಕೆ ಮಾಡಿದ ಕಾರಣ ಈ ಆರೈಕೆಯ ಎಡೆಯಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಭೇಟಿಯಾಗಲು ಉವೈಸರವರಿಗೆ ಸಾಧ್ಯವಾಗಿರಲಿಲ್ಲ. ಆ ಭೇಟಿಯಾಗುವ ಕಾತರದಿಂದ ಹಲವಾರು ಬಾರಿ ಕಾದು ಕುಳಿತು ಕೊನೆಗೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮರಣವು ಕೂಡ ನಡೆದು ಹೋಯಿತು. ಉವೈಸರವರಿಗೆ ಕಾಣಲಿಕ್ಕೆ ಸಾಧ್ಯವಾಗಿಲ್ಲ. ಆ ಉವೈಸವರ ಬಗೆಯಾಗಿದೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳುವಂತದ್ದು, ಇನ್ನ ಖೈರ ತಾಬಿഈನ ಯುಕಾಲು ಲಹು ಉವೈಸ್. ತಾಬಿഈಗಳ ಪೈಕಿ ಅತಿ ಉತ್ತಮನಾದಂತಹ ಮನುಷ್ಯ ಉವೈಸುಲ್ ಕರ್ನಿಯಾಗಿದ್ದಾರೆ. ಉವೈಸುಲ್ ಕರ್ನಿ ರದಿಯಲ್ಲಾಹು ಅನ್ಹು ಅವರ ಜೀವನ ಯಾವ ರೀತಿ ಇತ್ತು? ಆಡಂಬರದ ಮನುಷ್ಯನಲ್ಲ. ಸ್ವತಃ ಮನೆ ಇದೆಯೋ ಇಲ್ಲ ಚರಿತ್ರೆಯಲ್ಲಿ ಹೇಳುತ್ತಾ ಇಲ್ಲ. ಉವೈಸುಲ್ ಕರ್ನಿ ರದಿಯಲ್ಲಾಹು ಅನ್ಹು ಬೀದಿ ಬದಿಯಲ್ಲಿ ನಡೆಯುತ್ತಾ ಇರಬೇಕಾದರೆ ಹಲವಾರು ಸಣ್ಣ ಮಕ್ಕಳು ಉವೈಸುಲ್ ಕರ್ನಿ ರದಿಯಲ್ಲಾಹು ಅನ್ಹು ಅವರಿಗೆ ಕಲ್ಲನ್ನು ಎಸೆಯುತ್ತಾ ಇದ್ರು, ಹುಚ್ಚ ಅಂತ ಹೇಳಿ.
ನಮ್ಮ ಊರಲ್ಲಿ ಅಪರಿಚಿತ ವ್ಯಕ್ತಿಯೊಬ್ಬ ಬರುವಾಗ ಆತನ ಕೂದಲುಗಳನ್ನು ಆತನ ವಸ್ತ್ರಗಳನ್ನು ನೋಡಿ ಕೆಲವೊಮ್ಮೆ ಆತ ಮಾನಸಿಕ ರೋಗಿ ಅಂತ ಹೇಳಿ ಮಕ್ಕಳಿಂದ ನಾವು ಕಲ್ಲು ಹೊಡೆಸುತ್ತೇವೆ, ಅಥವಾ ಮಕ್ಕಳೇ ಕಲ್ಲು ಹೊಡೆಯುತ್ತಾರೆ. ಆಗ ವೈಸುಲ್ ಕರ್ನಿ ರದಿಯಲ್ಲಾಹು ಅನ್ಹು ಅವರು ಹೇಳುತ್ತಿದ್ದಂತಹ ಮಾತುಗಳು, ಇರ್ಮೂನಿ ಬಿಲ್ ಅಹ್ಜಾರಿ ಸಿಗಾರ್, ಮಕ್ಕಳೇ ಸಣ್ಣ ಕಲ್ಲುಗಳು ಮಾತ್ರ ನನ್ನ ಮೇಲೆ ಎಸೆಯಿರಿ. ಕಾರಣ ದೊಡ್ಡ ಕಲ್ಲುಗಳು ನನ್ನ ಮೇಲೆ ಬಂದು ಬಿದ್ದರೆ ನನಗೆ ನಮಾಜು ಮಾಡಲು ಕಷ್ಟವಾಗಿ ಹೋಗಬಹುದು. ಪ್ರತೀಕಾರದ ಮನೋಭಾವಗಳಿಲ್ಲ. ಮಕ್ಕಳನ್ನು ಬೈಯುವಂತಹ ಆ ಪರಿಪಾಠವೇ ಮಹಾತ್ಮರುಗಳಿಗಿಲ್ಲ. ವೈಸುಲ್ ಕರ್ನಿ ರದಿಯಲ್ಲಾಹು ಅನ್ಹು ಯಾವತ್ತೂ ಕೂಡ ಅವರ ಆಹಾರವನ್ನಾಗಿ ಅವರು ಸ್ವೀಕರಿಸುತ್ತಾ ಇದ್ದದ್ದು ಯಾರೋ ಮನುಷ್ಯರು ತಿಂದು ಉಳಿದಂತಹ ಆಹಾರಗಳು, ಅದನ್ನು ಬಿಸಾಡಿ ಹೋಗಿರುತ್ತಾರೆ. ಅದನ್ನು ಒಂದು ಕಡೆ ನಾಯಿ ತಿನ್ನುತ್ತಿರಬೇಕಾದರೆ ಮತ್ತೊಂದು ಕಡೆ ವೈಸುಲ್ ಕರ್ನಿ ರದಿಯಲ್ಲಾಹು ಅನ್ಹು ಅವರು ಹೆಕ್ಕಿ ತಿಂತಾ ಇದ್ದರು. ನಾಯಿ ಕೆಲವೊಮ್ಮೆ ಬೊಗಳುತ್ತಾ ಇತ್ತು. ವೈಸುಲ್ ಕರ್ನಿ ರದಿಯಲ್ಲಾಹು ಅನ್ಹು ಅವರು ಹೇಳುತ್ತಾ ಇದ್ದರು, ನೀನು ನನಗಿಂತ ಉತ್ತಮವಾದಂತಹ ಜೀವಿಯಾಗಿದ್ದೀಯಾ. ಒಂದು ವೇಳೆ ನನ್ನ ಹಣೆ ಬರಹದಲ್ಲಿ ನಾನು ನರಕವಾಸಿಯಾಗಿದ್ದರೆ ನನಗಿಂತ ಉತ್ತಮ ಜೀವಿಯಾಗಿದ್ದೀಯ ನೀನು. ಅದೇ ವೇಳೆ ನನ್ನ ಹಣೆ ಬರಹದಲ್ಲಿ ನನ್ನನ್ನು ಅಲ್ಲಾಹನು ಸ್ವರ್ಗವಾಸಿಯಾಗಿ ಮಾರ್ಪಾಡು ಮಾಡಿದ್ದರೆ ನಿನಗಿಂತ ಉತ್ತಮನು ನಾನಾಗಿದ್ದೇನೆ. ಈ ಜಗತ್ತಿನಲ್ಲಿ ನಾನು ಉತ್ತಮನೋ ನೀನು ಉತ್ತಮನೋ ಅಂತ ಹೇಳಲಿಕ್ಕಿರುವಂತಹ ಸ್ಥಳವಲ್ಲ ಇದು. ಆದ್ದರಿಂದ ನಿನ್ನ ಆಹಾರವನ್ನು ನೀನು ತಿನ್ನು, ನನ್ನ ಆಹಾರವನ್ನು ನಾನು ತಿನ್ನುತ್ತೇನೆಂದು ಹೇಳಿ ನಾಯಿಗೆ ಸಮಾಧಾನವನ್ನು ಹೇಳುತ್ತಿದ್ದಂತಹ ಮನುಷ್ಯ ಸಯ್ಯಿದುನಾ ಅಹ್ಮದುಲ್ ಕಬೀರ್ ರಿಫಾಯಿ ರದಿಯಲ್ಲಾಹು ಅನ್ಹು ಒಂದು ಕಡೆ ಒಂದು ಬಾಗಿಲಿಗೆ ತಾಯಿಕೊಂಡು ನಿಲ್ತಾ ಇದ್ದರು. ಯಾವ ಮನುಷ್ಯರನ್ನು ಕೂಡ ಅದರೊಳಗೆ ಬಿಡುತ್ತಾ ಇರಲಿಲ್ಲ. ಕೆಲವೊಂದು ಮಂದಿ ಬಂದು ಕೇಳಿದರು, ಯಾಕೆ ನೀವು ಇಲ್ಲಿ ತಡೆಯಾಗಿ ನಿಂತಿದ್ದೀರಾ? ಸಯ್ಯಿದುನಾ ಅಹ್ಮದುಲ್ ಕಬೀರ್ ರಿಫಾಯಿ ರದಿಯಲ್ಲಾಹು ಅನ್ಹು ಅವರು ಹೇಳಿದಂತಹ ಮಾತು, ಇದರ ಒಳಗಡೆ ನಾಯಿಗಳ ಗುಂಪು ಆಹಾರವನ್ನು ತಿನ್ನುತ್ತಾ ಇದೆ. ಒಂದು ವೇಳೆ ಯಾವುದೇ ಒಬ್ಬ ಮನುಷ್ಯನ ಪ್ರವೇಶ ಅಲ್ಲಿ ಆದರೆ ಆ ನಾಯಿಗಳು ತಮ್ಮ ಆಹಾರವನ್ನು ಬಿಟ್ಟು ಹೋಗುವಂತಹ ಪರಿಸ್ಥಿತಿ ಬರಬಹುದು. ಅವುಗಳ ಹೊಟ್ಟೆಯ ಹಸಿವಿಗೆ ನಾವು ಕಾರಣವಾಗಬಹುದು. ಆದ್ದರಿಂದ ಇದರೊಳಗಡೆ ನಾನು ಯಾರನ್ನು ಕೂಡ ಬಿಡುತ್ತಾ ಇಲ್ಲ. ಮಹಾತ್ಮರ ಮನಸ್ಸುಗಳು ನೋಡಿ. ಖಾಜಾ ಗರೀಬ್ ನವಾಜ್ ರವರು ಇಡೀ ಜಗತ್ತನ್ನು ಸುತ್ತಿ ಹಲವಾರು ಮಹಾತ್ಮರುಗಳ ಕೈಯಿಂದ ಆಶೀರ್ವಾದಗಳನ್ನು ಪಡೆದು ಮಹಾತ್ಮರ ಜೀವನದ ಅತಿ ದೊಡ್ಡ ಯಶಸ್ಸು ಏನಂತ ಕೇಳಿದರೆ ಅವರ ತಂದೆ ತಾಯಿಗಳಾಗಿದ್ದಾರೆ. ಮತ್ತೊಂದು ಕಡೆ ಅವರ ಗುರುವರಿಯರಾಗಿದ್ದಾರೆ. ಮಹಾತ್ಮರ ಪೂರ್ಣವಾದ ಹೆಸರು ಅಸ್ಸಯ್ಯಿದ್ ಶೇಖ್ ಮುঈನುದ್ದೀನ್ ಹಸನ್ ಎಂದಾಗಿದೆ. ಜನನ ಹಿಜರಾ 522ರಲ್ಲಿ, ಜನಿಸಿದ್ದು ಇರಾನ್ನ ಸಂಜರಿ ಎಂಬ ಪ್ರದೇಶದಲ್ಲಿ ಆಗಿದೆ. ಆದ್ದರಿಂದಲೇ ಅವರ ಹೆಸರು ಹೇಳುವಾಗ ಹಸನು ಸಂಜರಿ ಅಂತ ನಾವು ಹೇಳುತ್ತೇವೆ. ಇರಾನ್ನಲ್ಲಿ ಬರುವಂತಹ ಊರದು ಸಂಜರಿ ಎಂದು. ಆ ಇರಾನ್ನಲ್ಲಿ ಸುಬ್ಹಾನಲ್ಲಾಹ್ ತನ್ನ ಬಾಲ್ಯ ಪಾಠವನ್ನು ಅವರು ಪಡೆದದ್ದು ತನ್ನ ಸ್ವತಃ ತಂದೆಯಾದ ಸೂಫಿವರ್ಯರಾಗಿದ್ದಂತಹ ಗಿಯಾಸುದ್ದೀನ್ ಸಂಜರಿಯವರಿಂದಾಗಿತ್ತು. ನಂತರ ಒಬ್ಬ ಧನಿಕರಾಗಿದ್ದರು ಅವರ ತಂದೆ. ಅವರ ತಾಯಿ ಉಮ್ಮುಲ್ ವರ ಮಾಹಿನೂರ್, ಒಳ್ಳೆಯ ಹೆಸರು ಉಮ್ಮುಲ್ ವರ ಮಾಹಿನೂರ್ ಅವರ ತಾಯಿ ಹೆಸರು. ಇಬ್ಬರು ಕೂಡ ಆಧ್ಯಾತ್ಮಿಕತೆಯಲ್ಲಿ ಬೆಳೆದಂತಹ ಮಾತಾಪಿತರು. ಒಂದು ಮಗು ಉತ್ತಮನಾಗಿ ಬೆಳೆಯಬೇಕಾದರೆ ಆತನ ತಂದೆ ತಾಯಿಯ ಪಾತ್ರ ಅತಿ ದೊಡ್ಡದಾಗಿರುತ್ತದೆ. ನಮ್ಮ ಜೀವನದಲ್ಲಿ ಹರಾಮುಗಳಿಲ್ಲದೆ, ಹರಾಮು ತಿನ್ನಿಸದೆ ಬದುಕುವಂತಹ ಜೀವನ ನಾವು ಮಾಡಿದ್ದರೆ ನಮ್ಮ ಜೀವನದಲ್ಲಿಯೂ ಕೂಡ ನಮಗೆ ಸಿಗುವಂತಹ ಮಕ್ಕಳು ಆ ರೀತಿಯಾಗುತ್ತಾರೆ. ಅಹ್ಮದ್ ಬಿನ್ ಹಂಬಲ್ ರದಿಯಲ್ಲಾಹು ಅನ್ಹು ಅವರ ಮನೆಯಲ್ಲಿ ಒಂದು ದಿನ ಹೆಂಡತಿಯಾದವಳು 10 ರೊಟ್ಟಿಯನ್ನು ಮಾಡಿಟ್ಟಾಗ ಅಹ್ಮದ್ ಬಿನ್ ಹಂಬಲ್ ರದಿಯಲ್ಲಾಹು ಅನ್ಹು ಅವರು ಬಂದು ಕೇಳಿದರು, ಈ 10 ರೊಟ್ಟಿ ಎಲ್ಲಿಂದ ಮಾಡಿದ್ದೇನೆ? ನೀವು ತಂದಂತಹ ಹಿಟ್ಟಿನಿಂದ. ಈ ಹಿಟ್ಟಿಗೆ ಬೆರೆಸಲಿ ಇರುವಂತಹ ನೀರನ್ನು ನೀ ಎಲ್ಲಿಂದ ತಂದೆ? ಆ ತಾಯಿ ಹೇಳಿದರು, ನಮ್ಮ ಸಾರ್ವಜನಿಕ ಬಾವಿ ಇದೆಯಲ್ಲವೇ ನಮ್ಮ ಊರಿನಲ್ಲಿ, ಆ ಬಾವಿಯಿಂದ ನೀರನ್ನು ನಾನು ತಂದೆ. ಸುಬ್ಹಾನಲ್ಲಾಹ್. ಅಹ್ಮದ್ ಬಿನ್ ಹಂಬಲ್ ರದಿಯಲ್ಲಾಹು ಅನ್ಹು ಅವರು ಹೇಳಿದರು, ಹಾಗಾದರೆ ಆ 10 ರೊಟ್ಟಿ ನನಗೆ ಬೇಡ, ಅದರ ಒಂದು ತುಂಡು ಕೂಡ ನಾನು ತಿನ್ನಲ್ಲ. ಅಹ್ಮದ್ ಬಿನ್ ಹಂಬಲ್ ರದಿಯಲ್ಲಾಹು ಅನ್ಹು ಅವರ ಮಾತನ್ನು ಕೇಳಿದಂತಹ ಪತ್ನಿ, ನನಗೂ ಕೂಡ ಈ ಆಹಾರ ಬೇಡ ಅಂತ ಹೇಳಿದರು.
ಸುಬ್ಹಾನಲ್ಲಾ. ಇದನ್ನು ನೋಡುತ್ತಾ ಇದ್ದಂತಹ ಮಕ್ಕಳು ಕೂಡ ಹೇಳಿದರು, ನಮಗೂ ಕೂಡ ಈ ಆಹಾರ ಬೇಡ, ನಮ್ಮ ತಂದೆ ತಾಯಿಗೆ ಬೇಡದ್ದು ನಮಗೂ ಕೂಡ ಬೇಡ. ಸ್ವಲ್ಪ ಸಮಯ ಕಳೆದಾಗ ಕೆಲವೊಂದು ಭಿಕ್ಷುಕರಲ್ಲಿಗೆ ಬಂದರು. ಈ ಮಕ್ಕಳು ಈ 10 ರೊಟ್ಟಿಯನ್ನು, ಆ ಕಟ್ಟನ್ನು ಹಾಗೆಯೇ ತೆಗೆದುಕೊಂಡು ಹೋಗಿ ಭಿಕ್ಷುಕರ ಕೈಗೆ ಕೊಟ್ಟರು. ಸುಬ್ಹಾನಲ್ಲಾ. ಅಹ್ಮದ್ ಬಿನ್ ಹಂಬಲ್ ರದಿಯಲ್ಲಾಹು ಅನ್ಹು ಈ ಕೊಡುವಾಗ ಮನೆಯಲ್ಲಿರಲಿಲ್ಲ. ನಮಗೆ ಹರಾಮಾದದ್ದು ಅಥವಾ ನಮಗೆ ಬೇಡವಾದದ್ದು ಮತ್ತೊಬ್ಬರಿಗೆ ಕೊಡಲಿಕ್ಕಿರುವಂತಹ ವಸ್ತುವಲ್ಲ. ಸಾಧಾರಣವಾಗಿ ಕೋಳಿ ಅಂಗಡಿ ಮಾಡುವವರಿದ್ದಾರೆ. ಕೆಲವೊಮ್ಮೆ ಕೋಳಿಗಳು ಸಾಯುತ್ತೆ. ಆ ಕೋಳಿಗಳು ನಮಗೆ ಹರಾಮ್ ಅಂತ ಹೇಳಿ ಮತ್ತೊಬ್ಬರಿಗೆ ನಾವು ಕೊಡುವುದಲ್ಲ, ಮತ್ತೊಬ್ಬರಿಗೂ ಕೂಡ ಅದು ಹರಾಮ್. ಅದನ್ನು ಮಾರಾಟ ಮಾಡಬಾರದು, ಫ್ರೀಯಾಗಿ ಕೂಡ ಕೊಡಬಾರದು. ಫ್ರೂಟ್ಸ್ ಮಾರುವಂತಹ ವ್ಯಕ್ತಿ ದ್ರಾಕ್ಷಿಯನ್ನು ಕೆಲವೊಮ್ಮೆ ಕೊಳೆತು ಹೋದ ದ್ರಾಕ್ಷಿಗಳಿರುತ್ತೆ. ಯಾರಾದ್ರೂ ಬಂದು ಕೇಳುತ್ತಾರೆ, ನಮಗೆ ಕೊಡಿ ಆ ದ್ರಾಕ್ಷಿ ಅಂತ. ನಿಮಗೆ ಆ ಕೇಳುವಂತಹ ವ್ಯಕ್ತಿ ಆ ದ್ರಾಕ್ಷಿನ ಮೂಲಕ ವೈನ್ ಮಾಡುತ್ತಾನೆಂಬಂತಹ ಖಚಿತತೆ ಇದ್ರೆ ಆ ದ್ರಾಕ್ಷಿ ಕೂಡ ಮಾರಾಟ ಮಾಡುವುದು ಹರಾಮಾಗಿದೆ. ಕೆಲವೊಂದು ವಿಚಾರಗಳು ನಾವು ಅರಿಯದೆ ನಮಗೆ ಬೇಡದ್ದು ಇತರರಿಗೆ ಕೊಡುತ್ತೇವೆ. ಆದರೆ ಆ ಬೇಡದ್ದು ಹರಾಮಾದ ರೀತಿಯಲ್ಲಿ ಬೇಡದ್ದು ಅಂತ ಕಂಡ್ರೆ ಮತ್ತೊಬ್ಬರಿಗೂ ಕೂಡ ಅದು ಹರಾಮಾಗಿರುತ್ತೆ. ನಮಗೆ ಯಾವ ರೀತಿ ಹರಾಮಾಗಿರುತ್ತೋ ಅದೇ ರೀತಿ ಈ ಜಗತ್ತಿನ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅದು ಹರಾಮಾಗಿರುತ್ತೆ. ಹಾಗೆ ಅಹ್ಮದ್ ಬಿನ್ ಹಂಬಲ್ ರದಿಯಲ್ಲಾಹು ಅನ್ಹು ಈ ರೊಟ್ಟಿ ನಿಜವಾಗಿಯೂ ಹರಾಮಾದಂತಹ ರೊಟ್ಟಿ ಏನೂ ಅಲ್ಲ. ಸಾರ್ವಜನಿಕ ಬಾವಿಯಿಂದ ನೀರನ್ನು ತೆಗೆದು ಆ ನೀರಿನ ಮೂಲಕ ಹಿಟ್ಟನ್ನು ಕಲಸಿಕೊಂಡು ಮಾಡಿದಂತಹ ರೊಟ್ಟಿ ಅದು. ಆದರೂ ಕೂಡ ಸೂಕ್ಷ್ಮತೆಯ ದೃಷ್ಟಿಯಿಂದ, ಜಾಗೃತೆಯ ದೃಷ್ಟಿಯಿಂದ ಅಹ್ಮದ್ ಬಿನ್ ಹಂಬಲ್ ರದಿಯಲ್ಲಾಹು ಅನ್ಹು ಅವರು ಹೇಳಿದರು, ನನ್ನ ಮನೆಯ ಹಿತ್ತಲಲ್ಲಿ ನೀರು ಬರುವಾಗ ನನಗೆ ಯಾಕೆ ಸಾರ್ವಜನಿಕ ಬಾವಿಯ ನೀರು? ನನಗೆ ಅದರ ಅಗತ್ಯವಿಲ್ಲ. ಸುಬ್ಹಾನಲ್ಲಾಹ್. ಅಹ್ಮದ್ ಬಿನ್ ಹಂಬಲ್ ರದಿಯಲ್ಲಾಹು ಅನ್ಹು ಅವರು ಮನೆಗೆ ಬಂದು ನೋಡಿದಾಗ ಈ 10 ರೊಟ್ಟಿಯ ಕಟ್ಟು ಕಾಣುತ್ತಾ ಇಲ್ಲ. ಕೇಳಿದ್ರು, ಯಾರಿಗೆ ಕೊಟ್ರಿ? ಮಕ್ಕಳ ಪೈಕಿ ಒಬ್ಬ ಹೇಳಿದ, ಅದು ನಾನು ನಮ್ಮ ಮನೆಗೆ ಭಿಕ್ಷುಕರು ಬಂದರು, ಸುಮ್ಮನೆ ಯಾಕೆ ಅದು ವೇಸ್ಟ್ ಆಗಿ ಹೋಗುವುದು, ನಾನು ನನ್ನ ಭಿಕ್ಷುಕರಿಗೆ ಕೊಟ್ಟೆ. ಅಹ್ಮದ್ ಬಿನ್ ಹಂಬಲ್ ರದಿಯಲ್ಲಾಹು ಅನ್ಹು ನೇರವಾಗಿ ಪೇಟೆಗೆ ಓಡಿದ್ರು ಭಿಕ್ಷುಕರನ್ನು ಹುಡುಕುತ್ತಾ. ನೋಡುವಾಗ ಭಿಕ್ಷುಕರ ಒಂದು ಗುಂಪಿದೆ. ಒಂದು ಅಂದಾಜು ಪ್ರಕಾರ ಭಿಕ್ಷುಕರ ಗುಂಪಿನೊಂದಿಗೆ ಹೋಗಿ ಕೇಳಿದರು, ನನ್ನ ಮನೆಗೆ ಬಂದಿದ್ರ ನೀವು? ನನ್ನ ಮನೆಯಿಂದ ರೊಟ್ಟಿ ತೆಗೆದುಕೊಂಡು ಹೋಗಿದ್ದೀರಾ ನೀವು? ಸುಬ್ಹಾನಲ್ಲಾಹ್. ಆ ಭಿಕ್ಷುಕರು ಹೇಳಿದರು, ನಿಮ್ಮ ಮನೆಗೆ ನಾವು ಬಂದಿದ್ದೆವು, 10 ರೊಟ್ಟಿಯ ಕಟ್ಟನ್ನು ನಿಮ್ಮ ಮಕ್ಕಳು ಕೊಟ್ಟರು ನಮಗೆ, ಆದರೆ ನಾವು ತಿನ್ನಲಿಲ್ಲ. ಕಾರಣ, ಹಲವು ಬಾರಿ ನಿಮ್ಮ ಮನೆಗೆ ಬಂದಾಗ ನಮಗೆ ಸಿಕ್ಕಿದ್ದು ಅರ್ಧ ತುಂಡು ರೊಟ್ಟಿಗಳು ಮಾತ್ರ. ಈ ಬಾರಿ ಬಂದಾಗ 10 ರೊಟ್ಟಿ ಸಿಗಬೇಕಾದರೆ ನಮಗೂ ಒಂದು ಡೌಟ್ ಆಯಿತು, ಈ 10 ರೊಟ್ಟಿಯಲ್ಲಿ ಏನೋ ಒಂದು ವಿಚಾರವಿದೆ, ಇಲ್ಲದಿದ್ದರೆ ಇಷ್ಟು ಕಟ್ಟು ಸಿಗಲಿಕ್ಕೆ ಸಾಧ್ಯವಿಲ್ಲ. ಈ ಡೌಟ್ನ ಮೇರೆಗೆ ನಾವು ಕೂಡ ತಿನ್ನಲಿಲ್ಲ, ನಾವು ಅದನ್ನು ನದಿಗೆ ಎಸೆದಿದೆವು, ಅದನ್ನು ಮೀನುಗಳು ತಿಂದಿರಬೇಕು. ಸುಬ್ಹಾನ ಜಲ್ಲ ಜಲಾಲುಹು. ಒಬ್ಬ ಮನೆಯ ಯಜಮಾನ ಒಳಿತು ಮಾತ್ರ ಮಾಡಬೇಕೆಂದು ಪ್ರತಿಜ್ಞೆ ಮಾಡಿದಾಗ, ಹಲಾಲಾದದ್ದು ಮಾತ್ರ ತಿನ್ನಿಸಬೇಕೆಂದು ಪ್ರತಿಜ್ಞೆ ಮಾಡಿದಾಗ ಆ ಮನೆಯ ಎಲ್ಲಾ ಮಂದಿ ಕೂಡ ಹಲಾಲನ್ನು ತಿನ್ನುವಂತಹ ಮನುಷ್ಯರಾಗಿ ಹುಟ್ಟಿ ಬರುತ್ತಾರೆ. ಮನೆಯ ಮಂದಿ ಬಿಡಿ, ಆ ಊರಿನ ಮನುಷ್ಯರು ಕೂಡ ಹಲಾಲನ್ನು ತಿನ್ನುವಂತಹ ಆ ಜಾಗೃತಿಗೆ ಬಂದು ಬಿಡುತ್ತಾರೆ. ಇದೊಬ್ಬ ಮನುಷ್ಯನ ಜಾಗೃತಿ ಅರಿವಿನ ಮೂಲಕ ಉಂಟಾಗುವಂಥದ್ದು. ಖಾಜಾ ಗರೀಬ್ ನವಾಜ್ ರವರ ಚರಿತ್ರೆಯಲ್ಲಿಯೂ ಕೂಡ ಅತಿ ಜಾಗೃತೆಯಿಂದ ಆ ಮಾತಾಪಿತರು ಜೀವಿಸಿದ ಕಾರಣ ಅವರಲ್ಲಿ ಒಡಹುಟ್ಟಿ ಬಂದಂತಹ ಮಗು ಕೂಡ ಅತ್ಯಂತ ಪಕ್ವವಾದ, ಶುದ್ಧವಾದ ಮನುಷ್ಯನಾಗಿ ಈ ಜಗತ್ತಿಗೆ ಬೆಳೆದು ಬಂತು. ನಂತರ ಸುಬ್ಹಾನಲ್ಲಾಹ್, ಇರಾನ್ನಲ್ಲಿ ನಡೆದಂತಹ ತಾರ್ತಾರಿಗಳ ಆಕ್ರಮಣ ಕಾರಣದಿಂದ ಆ ಕುಟುಂಬ ಇರಾನನ್ನು ಬಿಡಬೇಕಾಗಿ ಬಂತು. ಸಂಜರಿಯನ್ನು ಬಿಟ್ಟು, ಸ್ವತಃ ತಾಯ್ನಾಡನ್ನು ಬಿಟ್ಟು ನೇರವಾಗಿ ಅವರು ಬಂದದ್ದು ಖುರಾಸಾನ್ ಎಂಬಂತಹ ವಿಶಾಲವಾದ ಊರಿಗೆ. ಆ ಖುರಾಸಾನಿಗೆ ಬಂದು ಸುಬ್ಹಾನಲ್ಲಾಹ್, ಈ ಖಾಜಾರವರ ತಂದೆ ಅಲ್ಲೊಂದು ದೊಡ್ಡ ದ್ರಾಕ್ಷಿ ತೋಟವನ್ನು ಖರೀದಿ ಮಾಡಿ ಅಲ್ಲಿ ಅವರು ಠಿಕಾನಿ ಹೂಡುತ್ತಾರೆ. ಈ ಖಾಜಾರವರಿಗೆ 11 ವರ್ಷ ಪ್ರಾಯವಾಗುವಾಗ ತಂದೆ ವಫಾತಾಗಿ ಬಿಡುತ್ತಾರೆ. ಒಬ್ಬ ಅನಾಥ ಬಾಲಕನಾಗಿ ಖಾಜಾರವರು ಬೆಳೆಯಬೇಕಾಗಿ ಬರುತ್ತೆ.
ಮಹಾತ್ಮರುಗಳ ಎಲ್ಲರ ಚರಿತ್ರೆಯಲ್ಲೂ ಕೂಡ ಅವರ ಜೀವನದ ಆದಿ ಭಾಗಗಳು, ಪ್ರಥಮ ಭಾಗಗಳು ಅತ್ಯಂತ ಕಷ್ಟದ, ಶ್ರಮದ, ತ್ಯಾಗದ ಭಾಗಗಳಾಗಿರುತ್ತದೆ. ಸಯ್ಯಿದುನಾ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅದಕ್ಕೆ ಅತಿ ದೊಡ್ಡ ಮಹತ್ವದ ಉದಾಹರಣೆಯಾಗಿದ್ದಾರೆ. ಹುಟ್ಟುವಾಗ ತಂದೆ ಇಲ್ಲ, 4 ವರ್ಷ ಕಳೆಯುವಾಗ ತಾಯಿಯೂ ಕೂಡ ಇಲ್ಲ. ತನ್ನನ್ನು ಅಕ್ಕರೆಯಾಗಿ ಪ್ರೀತಿಸಿದ್ದಂತಹ ತನ್ನ ಚಿಕ್ಕಪ್ಪ ಅಬೂ ತಾಲಿಬು ಕೂಡ ನಷ್ಟ ಹೊಂದಿ ಹೋಗುವಂತಹ ಚರಿತ್ರೆ. ಮತ್ತೊಂದೆಡೆಯಲ್ಲಿ ಎಲ್ಲಾ ಮಕ್ಕಳು ಕೂಡ ಮರಣ ಹೊಂದಿ ಹೋಗುವಂತಹ ದೃಶ್ಯ. ಮತ್ತೊಂದೆಡೆಯಲ್ಲಿ ನನಗೆ ಎಲ್ಲಾ ಕಾಲದಲ್ಲೂ ಕೂಡ ನೆರಳಾಗಿದ್ದಂತಹ ಪ್ರಿಯ ಪತ್ನಿ ಖದೀಜಾ ರದಿಯಲ್ಲಾಹು ಅನ್ಹಾ ಸುಬ್ಹಾನಲ್ಲಾಹ್ ತನ್ನನ್ನು ಕೈ ಬಿಟ್ಟು ಹೋಗುವಂತಹ ದೃಶ್ಯ. ಜೀವನದ ಹಲವಾರು ಕಷ್ಟಗಳನ್ನು ಈ ಜಗತ್ತಿನಲ್ಲಿ ಒಬ್ಬ ಮನುಷ್ಯನಿಗೆ ಏನೆಲ್ಲ ಕಷ್ಟಗಳು ಬರಬೇಕೋ ಆ ಎಲ್ಲಾ ಕಷ್ಟಗಳನ್ನು ತಿಂದುಂಡು ಉದಾಹರಣೆಯಾಗಿ ನಮ್ಮ ಮುಂದೆ ನಿಲ್ಲುವಂತಹ ಒಬ್ಬ ಮಹೋನ್ನತ ವ್ಯಕ್ತಿತ್ವವಾಗಿದೆ ಸಯ್ಯಿದುನಾ ಮುಹಮ್ಮದುರ್ ರಸೂಲುಲ್ಲಾಹಿ. ಏನು ಕೇಳಲು ಬಾಕಿ ಇತ್ತು? ಸ್ವತಃ ತಾಯ್ನಾಡಿನ ಮಂದಿ ಮುಹಮ್ಮದ್ ಮತ್ತು ಅನುಯಾಯಿಗಳಿಗೆ ನಾವಿನ್ನು ಆಹಾರವನ್ನು ಕೊಡಲ್ಲ ಬ್ಯಾನ್ ಮಾಡಿದ್ರು. ಬೀಫ್ ಬ್ಯಾನ್ ಮಾಡಿದ್ದಲ್ಲ, ಅಕ್ಕಿಯನ್ನು ಕೊಡಲ್ಲ, ಗೋಧಿಯನ್ನು ಕೊಡಲ್ಲ, ತಂಪು ಪಾನೀಯಗಳನ್ನು ಇನ್ನು ಮಾರಾಟ ಮಾಡಲ್ಲ. ಇಡೀ ಮಾರಾಟವನ್ನು ಬ್ಯಾನ್ ಮಾಡಿದರು ಮುಹಮ್ಮದ್ ಮತ್ತು ಅಸ್ಹಾಬ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರದಿಯಲ್ಲಾಹು ಅನ್ಹು. ನಂತರ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಅವರು ಬಿರುದು ಕೊಟ್ಟರು. ನೀವೊಬ್ಬ ಮಾಟಗಾರ ಎಂಬಂತಹ ಬಿರುದು ಕೊಟ್ಟರು. ಅದನ್ನು ಅಲ್ಲಲ್ಲಿ ಬರೆದಿಟ್ಟರು. ಮುಹಮ್ಮದ್ ಆತೊಬ್ಬ ಸಾಹಿರ್. ಮತ್ತೊಂದು ಕಡೆಯಲ್ಲಿ ನೀನೊಬ್ಬ ಮಾನಸಿಕ ರೋಗಿ ಅಂತ ಕರೆದರು, ಮತ್ತೊಂದು ಕಡೆಯಲ್ಲಿ ಹುಚ್ಚ ಅಂತ ಕರೆದರು. ಈ ಬೈಗೊಳಗಳು ಸಾಕಾಗದ ತ್ವಾಯಿಫನ ಮಣ್ಣಿಗೆ ಹೋದಾಗ ಮೈಲುಗಟ್ಟಲೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಓಡಾಡಿಸಿ, ಅಟ್ಟಾಡಿಸಿ, ಪುಂಡರಿಂದ ಪೋಖರಿಗಳ ಮೂಲಕ ಕಲ್ಲೆಸೆಯುವಂತೆ ಮಾಡಿ ಅವರ ಶಿರದಲ್ಲಿ, ಅವರ ಕಾಲ್ಪಾದಗಳಲ್ಲಿ ರಕ್ತವನ್ನು ಸೋರುವಂತೆ ಮಾಡಿದರು ಅವತ್ತಿನ ಶತ್ರುಗಳು. ಇಷ್ಟಕ್ಕೆ ಅವರ ಅಟ್ಟಹಾಸ ಮುಗಿದಿರಲಿಲ್ಲ. ಬಳಲಿ ಕ್ಷೀಣಗೊಂಡಿದ್ದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಂದು ಪರ್ವತದ ಅಡಿಭಾಗದಲ್ಲಿ ನೆರಳಿಗೆ ಬೇಕಾಗಿ ಕೂತುಕೊಂಡಾಗ ಮೇಲಿನಿಂದ ಬಂದರು ಪುಂಡರು. ದೊಡ್ಡ ಬಂಡೆಕಲ್ಲನ್ನು ಉರುಳಿಸಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮೇಲೆ ಹಾಕಲು ಜಿಬ್ರೀಲ್ ಅಲೈಹಿಸ್ಸಲಾಂ ಅದನ್ನು ತಡೆದು ಬಿಟ್ಟರು. ಇವತ್ತು ಕೂಡ ಆ ದೃಶ್ಯ ತ್ವಾಯಿಫಿಗೆ ಹೋದ ಹಲವು ಮಂದಿಗೆ ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಅಲ್ಲೂ ಕೂಡ ಒಂದು ದೊಡ್ಡ ಚರಿತ್ರೆ ಇದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಳಲಿ ಬೆಂಡಾಗಿ ಕ್ಷೀಣದಲ್ಲಿ ಇರಬೇಕಾದರೆ ಒಬ್ಬ ಮನುಷ್ಯ ಇವರ ಬಾಯಾರಿಕೆಯನ್ನು ಕಂಡು ನೀರನ್ನು ಕೊಡುತ್ತಾರೆ. ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೇಳುತ್ತಾರೆ, ಎಲ್ಲಿಂದ ತಂದೆ ಈ ನೀರು? ಇಂತಿಂತಹ ಜಾಗವನ್ನು ಹೇಳಿದಾಗ, ನಿನ್ನ ಊರು ಯಾವುದು? ನನ್ನ ಊರು ನೈನವಾ. ನೈನವಾ ಅದು ನನ್ನ ಸಹೋದರ ಯೂನುಸ್ ನಬಿ ಅಲೈಹಿಸ್ಸಲಾಂ ಅವರ ಊರಾಗಿದೆ. ಅಲ್ಲೂ ಕೂಡ ದಾವತ್ತಿನ ಚಿಂತೆ. ಇಸ್ಲಾಂ ಧರ್ಮವನ್ನು ಯಾವುದೇ ರೀತಿಯಲ್ಲಾದರೂ ಮನುಷ್ಯನ ಮನಸ್ಸಿಗೆ ತಲುಪಿಸಿ ಈ ಜಗತ್ತಿನ ಬೆಂಕಿಯಿಂದ ಮನುಷ್ಯನನ್ನು ರಕ್ಷಿಸಲು ಯಾವ ರೀತಿ ನಾವು ಪಡುತ್ತೇವೆಯೋ ಅದೇ ರೀತಿ ಮಹಾ ನರಕಾಗ್ನಿಯಿಂದ ಕೂಡ ಈ ಮನುಷ್ಯನನ್ನು ರಕ್ಷೆ ಹೊಂದಬೇಕೆಂದು ಎಂಬ ಉದ್ದೇಶದಿಂದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತನಗೆ ನೀರನ್ನು ಕೊಟ್ಟಂತಹ ಅದ್ದಾಸ್ ಎಂಬ ಮನುಷ್ಯನ ಆತ್ಮೀಯ ದಾಹವನ್ನು ಕೂಡ ಅಲ್ಲಿ ತೀರಿಸಿಕೊಟ್ರು. ಆತ ಮುಸಲ್ಮಾನಾಗಿ ಬಿಟ್ಟ. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್ ಎಂದು ಆ ಕುಡಿಯುವಾಗ ಹೇಳಿದಂತಹ ನಾಮ, ಆ ಸ್ಮರಣೆ, ಆ ಸುನ್ನತ್ತಾದಂತಹ ದಿಕ್ರಿದೆಯಲ್ಲವೇ, ಆ ದಿಕ್ರ್ ಹೇಳಿದಾಗ ಮನುಷ್ಯ ಕೇಳಿಬಿಟ್ಟ, ನೀವೇನು ಹೇಳಿದ್ದು? ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಆ ವಾಕ್ಯಕ್ಕೆ ಅನುಭೂತಿ ಇದೆ, ಆ ವಾಕ್ಯಕ್ಕೆ ಸೌಂದರ್ಯವಿದೆ. ನಾನು ಕೂಡ ನಿಮ್ಮ ಧರ್ಮವನ್ನು ಸ್ವೀಕರಿಸುತ್ತೇನೆ. ಅಶ್ಹದು ಅಲ್ಲಾ ಇಲಾಹ ಇಲ್ಲಲ್ಲಾಹ್ ವ ಅಶ್ಹದು ಅನ್ನ ಮುಹಮ್ಮದನ್ ಅಬ್ದುಹು ವ ರಸೂಲುಹು. ತನ್ನ ರಕ್ತ ಸೋರುವಿಕೆಗಳು ಅಲ್ಲಿ ವಿಷಯವಾಗಿಲ್ಲ. ತನ್ನ ಮೈಕೈ ನೋವುಗಳು, ತನ್ನ ಬಳಲಿಕೆಗಳು, ತನ್ನ ದಾಹಗಳಲ್ಲಿ ಬಳಲಿಕೆ ವಿಷಯವಾಗಿಲ್ಲ. ಆ ಮನುಷ್ಯನನ್ನು ಅತಿ ದೊಡ್ಡ ನರಕಾಗ್ನಿಯಿಂದ ಮುಕ್ತಿಗೊಳಿಸಬೇಕೆಂಬಂತಹ ಇರಾದೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮನದಾಳದಲ್ಲಿ ಹುದುಗಿತ್ತು. ಅದನ್ನಲ್ಲಿ ಮಾಡಿಬಿಟ್ರು. ತ್ವಾಯಿಫನ ಮಣ್ಣಲ್ಲಿ ಕೂಡ ರಕ್ತ ಸೋರುತ್ತಿರಬೇಕಾದರೆ, ದಾಹದಿಂದ ಬಳಲುತ್ತಿರಬೇಕಾದರೆ, ಮತ್ತೊಬ್ಬ ಮನುಷ್ಯನ ಬಗ್ಗೆ ಅನುಕಂಪ ಹೊಂದುವಂತಹ ಆ ಮನಸ್ಸಿದೆಯಲ್ಲವೇ, ಅದು ಈ ಜಗತ್ತಿನಲ್ಲಿ ಅಲ್ಲಾಹನು ಕೊಟ್ಟದ್ದು ಮಹಾತ್ಮರಿಗೆ ಮಾತ್ರ, ಸಾತ್ವಿಕರಿಗೆ ಮಾತ್ರ. ಅಲಂ ನಶ್ರಹ್ ಲಕ ಸದ್ರಕ್ ವ ವದಅನಾ ಅಂಕ ವಿಜ್ರಕ್. ನಿಮ್ಮಷ್ಟು ವಿಶಾಲವಾದ ಮನಸ್ಸು ಓ ಪ್ರವಾದಿಯವರೇ ಈ ಜಗತ್ತಿನಲ್ಲಿ ನಾವು ಯಾರಿಗೂ ಕೂಡ ಕೊಟ್ಟಿಲ್ಲ. ಖಾಜಾರವರ ಜೀವನದಲ್ಲಿ ಕೂಡ ಅದೇ ರೀತಿ ನಡೆಯಿತು. ಅನಾಥರಾಗಿ ಬೆಳೆಯಬೇಕಾಗಿ ಬಂತು. ಸುಬ್ಹಾನಲ್ಲಾಹ್, 14 ವರ್ಷವಾಗಬೇಕಾದರೆ ತಾಯಿಯು ಕೂಡ ಮರಣ ಹೊಂದುವಂತಹ ಅವಸ್ಥೆ.
11ನೇ ವರ್ಷದಲ್ಲಿ ತಂದೆ, 14ನೇ ವರ್ಷದಲ್ಲಿ ತಾಯಿಯನ್ನು ಕಳೆದುಕೊಳ್ಳಬೇಕಾದಂತಹ ಅವಸ್ಥೆ ಮಹಾತ್ಮರಿಗೆ ಬಂತು. ತನ್ನ ಬಾಲ್ಯ ಕಾಲದಲ್ಲಿ ಮಹಾತ್ಮರುಗಳು ಮಾಡುತ್ತಿದ್ದಂತಹ ಒಂದು ಸೇವೆ ಇತ್ತು. ಅದೇನಂತ ಕೇಳಿದರೆ, ಮನೆ ಬಾಗಿಲಿಗೆ ಬರುವಂತಹ ಬಡವರು, ಆ ಬಡವರನ್ನು ಬಿಗಿದಪ್ಪಿಕೊಂಡು ಅವರಿಗೆ ಬೇಕಾಗಿರುವಂತಹ ವ್ಯವಸ್ಥೆಗಳನ್ನು ಅವರು ಮಾಡಿಕೊಡ್ತಾ ಇದ್ರು. ಸಣ್ಣ ಪ್ರಾಯದಲ್ಲಿ ನಮ್ಮ ಮಕ್ಕಳಲ್ಲಿಯೂ ಕೂಡ ಭಿಕ್ಷುಕರು ಬರುವಾಗ ನಾವು 10 ರೂಪಾಯಿ ಕೊಡುವ ಬದಲಿಗೆ ನಮ್ಮ ಮಕ್ಕಳ ಕೈಗೆ ಕೊಡಿಸುವಂಥದ್ದು ಇದೆಯಲ್ವೇ, ಅದು ನಮ್ಮ ಮಕ್ಕಳನ್ನು ಆತ್ಮೀಯ ಉನ್ನತಿಗೆ ತಲುಪಿಸಿ ಬಿಡುತ್ತೆ. ಅಲ್ಲಾಹನ ಸೌಭಾಗ್ಯ ಕರುಣಿಸಲಿ. ನಾವೇ ಕೊಡುವುದಲ್ಲ, ನಾವು ಮಕ್ಕಳಿಂದಲೂ ಕೂಡ ಕೊಡುವಂತಹ ಪರಿಪಾಠವನ್ನು ಬೆಳೆಸಿಕೊಳ್ಬೇಕು. ಕಳೆದ ಎಲ್ಲ ಮಹಾತ್ಮರುಗಳ ಚರಿತ್ರೆಯನ್ನು ನೋಡಿರಿ. ಅವರ ತಂದೆ ತಾಯಿಗಳು ದಾನಿಗಳಾದರೂ ಮಾತ್ರವಲ್ಲ, ಅವರ ಮಕ್ಕಳನ್ನು ಕೂಡ ಅವರು ಸ್ಫೂರ್ತಿ ಮಾಡಿದರು. ಹಾಜಾರವರು ಸಣ್ಣ ಪ್ರಾಯದಲ್ಲೇ ತನ್ನ ಮನೆ ಬಾಗಿಲಿಗೆ ಬರುವಂತಹ ಪ್ರತಿಯೊಬ್ಬ ಮನುಷ್ಯನ ಕಷ್ಟಗಳನ್ನು ಕೇಳಿಕೊಂಡು ಆ ಕಷ್ಟಗಳಿಗೆ ಆಶ್ರಯನ್ನು ನೀಡುತ್ತಾ ಇದ್ದರು, ಪರಿಹಾರವನ್ನು ನೀಡುತ್ತಾ ಇದ್ದರು. ಸಣ್ಣ ಪ್ರಾಯದಲ್ಲೇ ಇರುವಂತಹ ವಿಚಾರ ಇದು. ಸುಬ್ಹಾನಲ್ಲಾಹ್. ನಾನು ಹೇಳ, ಈ ಬಂದಂತಹ ಬಡವರು, ಕಷ್ಟವನ್ನು ಹೇಳುವವರು, ರೋಗದಿಂದ ನರಳುವವರು ಇದೆಯಾ? ಅಹಬ್ಬುನ್ನಾಸ್ ಇಲಲ್ಲಾಹಿ ಅಂಫಅಹುಂ ಲಿನ್ನಾಸ್. ಈ ಜಗತ್ತಿನಲ್ಲಿ ಅಲ್ಲಾಹನಿಗೆ ಅತಿ ಇಷ್ಟವಾಗುವ ಮನುಷ್ಯ ಯಾರು ಅಂತ ಕೇಳಿದರೆ ಸಯ್ಯಿದುನಾ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. 1 ಲೈನ್ ಬೇಡ, ಅರ್ಧ ಲೈನ್ ನಲ್ಲಿ ಮುಗಿಸಿ ಬಿಡುತ್ತಾರೆ. ಅಂಫಅಹುಂ ಲಿನ್ನಾಸ್. ಮನುಷ್ಯರಿಗೆ ಅತಿ ದೊಡ್ಡ ಉಪಕಾರವನ್ನು ಮಾಡುವಂತಹ ಮನುಷ್ಯ ಯಾರಿದ್ದಾನೋ ಆತ ಅಲ್ಲಾಹನಿಗೆ ಅತಿ ದೊಡ್ಡ ಇಷ್ಟವಂತನಾದಂತಹ ಮನುಷ್ಯನಾಗಿದ್ದಾನೆ. ಸಯ್ಯಿದುನಾ ಇಬ್ನ್ ಅಬ್ಬಾಸ್ ರದಿಯಲ್ಲಾಹು ಅನ್ಹು ಮಸೀದಿಯಲ್ಲಿ, ಮಸ್ಜಿದುನ್ ನಬವಿಯಲ್ಲಿ ಕುರ್ಆನ್ ಓದುತ್ತಿರಬೇಕಾದರೆ ಬಡವನೊಬ್ಬ ಬಂದು ಬದಿಯಲ್ಲಿ ಕುಳಿತುಕೊಂಡ. ಇಬ್ನ್ ಅಬ್ಬಾಸ್ ರದಿಯಲ್ಲಾಹು ಅನ್ಹುಮಾ ಆ ಬಡವನ ಮುಖವನ್ನು ನೋಡಿ, ನಾನು ಅತಿ ದೊಡ್ಡ ಟೆನ್ಷನ್ ನಲ್ಲಿ ನಾನಿದ್ದೇನೆ. ಇಬ್ನ್ ಅಬ್ಬಾಸ್ ರದಿಯಲ್ಲಾಹು ಅನ್ಹುಮಾ ಅವರು ಕೇಳಿದರು, ನಿನ್ನ ಸಂಕಟವೇ, ಏನ್ ನಿನ್ನ ಕಷ್ಟ ಹೇಳು. ಇಬ್ನ್ ಅಬ್ಬಾಸ್ ರದಿಯಲ್ಲಾಹು ಅನ್ಹುಮಾ ಅವರೊಂದಿಗೆ ಆ ಮನುಷ್ಯ ಒಮ್ಮೆಲೆ ಹೇಳಲಿಕ್ಕೆ ಹೋಗಿಲ್ಲ. ಆತ ಹೇಳಿದ, ಗುರುಗಳೇ, ನಿಮ್ಮೊಂದಿಗೆ ಹೇಳಲಿಕ್ಕೆ ನನಗೆ ಹೆದರಿಕೆ ಆಗುತ್ತಾ ಇದೆ. ಒಂದು ವೇಳೆ ನನ್ನ ವಿಚಾರವನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಂಡ್ರೆ ನೀವು ನಿಮ್ಮ ಈ ಕುರ್ಆನ್ ಓದುವುದನ್ನು ಬಿಟ್ಟು ಈ ಜಗತ್ತಿನಲ್ಲಿ ಈತಿಕಾಫು ಕೂರುವುದಕ್ಕೆ ಶ್ರೇಷ್ಠವಾದ ಸ್ಥಳವಾದ ಮಸ್ಜಿದುನ್ ನಬವಿ, ಈ ಮಸ್ಜಿದುನ್ ನಬವಿಯಲ್ಲಿ ಈತಿಕಾಫನ್ನು ಬಿಟ್ಟು ನನ್ನ ಸಂಕಷ್ಟಕ್ಕೆ ನೀವು ಬರಬೇಕಾದಂತಹ ಅವಸ್ಥೆ ಬರಬಹುದು. ಅದರಿಂದ ಗುರುಗಳೇ, ನನ್ನ ಸಂಕಟವನ್ನು ನಾನು ಹೇಳಲ್ಲ. ಇಬ್ನ್ ಅಬ್ಬಾಸ್ ರದಿಯಲ್ಲಾಹು ಅನ್ಹು ಅವರು ಕೈ ಹಿಡಿದುಕೊಂಡು ಕೇಳಿದರು, ಹೇಳು ನಿನ್ನ ಅವಸ್ಥೆ. ಆ ಬಂದಂತಹ ಮನುಷ್ಯ ಹೇಳಿದ, ನಾನೊಂದು ಸಾಲವನ್ನು ತೆಗೆದುಕೊಂಡಿದ್ದೆ, ಆ ಸಾಲದ ಟೈಮ್ ಮುಕ್ತಾಯವಾಗಿದೆ. ಆ ಮನುಷ್ಯನನ್ನು ನನ್ನ ಬೆನ್ನು ಬಿಡುತ್ತಾ ಇಲ್ಲ. ನೀವು ಹೇಳಿದರೆ ಆತ ನನಗೆ ಟೈಮ್ ದೀರ್ಘಗೊಳಿಸಿಕೊಡಬಹುದು, ಪೋಸ್ಟ್ಪೋನ್ ಮಾಡಬಹುದು, ಒಂದು ರಿಕ್ವೆಸ್ಟ್ ಮಾಡಬಹುದಾ? ಸಯ್ಯಿದುನಾ ಇಬ್ನ್ ಅಬ್ಬಾಸ್ ರದಿಯಲ್ಲಾಹು ಅನ್ಹು ಓದುತ್ತಿರುವಂತಹ ಕುರ್ಆನ್ ಅವರ ಸಣ್ಣ ಪ್ರಾಯದ ಅತಿ ದೊಡ್ಡ ಚರಿ ಏನಂತ ಕೇಳಿದರೆ, ಮನೆ ಬಾಗಿಲಿಗೆ ಬರುವ ಯಾವುದೇ ಒಬ್ಬ ಮನುಷ್ಯನನ್ನು ಹಾಗೆ ಅವರು ಬಿಡುತ್ತಾ ಇರಲಿಲ್ಲ. ಅವನಿಗೆ ಆತಿಥ್ಯವನ್ನು ಕೊಟ್ಟು ಸತ್ಕಾರ ಮಾಡಿ ಆತನ ಅಗತ್ಯಗಳನ್ನು ಕೇಳಿಕೊಂಡು ಅದನ್ನು ಪೂರೈಸಿಕೊಳ್ಳಲು ಶತ ಪ್ರಯತ್ನವನ್ನು ಅವರು ಮಾಡುತ್ತಾ ಇದ್ದರು. ಸುಬ್ಹಾನ ಜಲ್ಲ ಜಲಾಲುಹು. ನಂತರ ತಂದೆ ತಾಯಿಯನ್ನು ಕಳೆದುಕೊಂಡಂತಹ ಹಾಜಾರ್ ಅವರು ನೇರ ಹೋದದ್ದು ಶೇಖ್ ಇಬ್ರಾಹಿಂ ಎಂಬಂತಹ ದೊಡ್ಡ ಮಹಾತ್ಮರ ಬಳಿಯಾಗಿತ್ತು. ಆ ಮಹಾತ್ಮರು ತಿನ್ನಲು ಏನೋ ಒಂದು ಫ್ರೂಟ್ ಹಣ್ಣನ್ನು ಕೊಟ್ಟರು. ಸುಬ್ಹಾನಲ್ಲಾಹ್. ಈ ಹಣ್ಣು ತಿಂದ ನಂತರ ಹಾಜಾರ್ ಅವರಿಗೆ ಈ ಜಗತ್ತಿನೊಂದಿಗಿರುವಂತಹ ಆ ಸಣ್ಣ ವ್ಯಾಮೋಹ ಮನಸ್ಸಿನಿಂದ ಹೋಯಿತು. ಅಲ್ಲಿಂದ ಶುರುವಾಗುತ್ತೆ ಹಾಜಾರ್ ಅವರ ನಿಜವಾದ ಯಾತ್ರೆ. ಸುಬ್ಹಾನಲ್ಲಾಹ್. ಯಾತ್ರೆ ಎಲ್ಲೆಲ್ಲ ತಲುಪಿತು ಅಂತ ಕೇಳಿದರೆ, ಅವತ್ತಿನ ಅತಿ ದೊಡ್ಡ ಪ್ರಧಾನ ನಗರಗಳಾದಂತಹ ಇಸ್ಲಾಮಿನ ಇತಿಹಾಸಗಳಿಗೆ ಹೆಸರು ಕೇಳಿದಂತಹ ಹಲವಾರು ಮಶಾಯಿಖ್ಗಳ ಜೀವನಕ್ಕೆ ಸಾಕ್ಷಿಯಾಗಿದ್ದಂತಹ ಬಾಗ್ದಾದ್, ಈಜಿಪ್ಟ್, ಕೋರ್ಡೋವಾ, ತುರ್ಕಿ, ಸಮರ್ಕಂದ್, ನಂತರ ಕೊನೆಗೆ ಹೋಗಿ ತಲುಪುವಂಥದ್ದು ರಷ್ಯಾದ ಬುಖಾರಕ್ಕಾಗಿತ್ತು. ಸುಬ್ಹಾನ ಜಲ್ಲ ಜಲಾಲುಹು. ಆ ರಷ್ಯಾದ ಬುಖಾರದಲ್ಲಾಗಿತ್ತು ಅವರ ಅತಿ ದೊಡ್ಡ ಗುರುವರಿಯರಾಗಿದ್ದಂತಹ ಶೈಖ್ ಹಿಸಾಮುದ್ದೀನ್ ಅವರ ಪರಿಚಯ. ಅವರ ಬಳಿ 20 ವರ್ಷ ಹಾಜಾರ್ ಅವರು ಕಳೆಯುತ್ತಾರೆ. ಒಂದು ಮಾತನ್ನು ನಾನು ಸಾಂದರ್ಭಿಕವಾಗಿ ಹೇಳ್ತಾ ಇದ್ದೇನೆ. ನಾವು ಕೇವಲ ಹಾಜಾರನ್ನು ಸುಲ್ತಾನ್ ಅಲ್ ಹಿಂದ್ ಕರಾಮತ್ತಿನ ವ್ಯಕ್ತಿಯಾಗಿ ನಾವು ಕಾಣುತ್ತಾ ಇದ್ದೇವೆ. ಯಾವ ರೀತಿ ಅಂತ ಕೇಳಿದರೆ, ಒಂದು ಬೆಂಕಿ ಹೊತ್ತುಕೊಳ್ಳುವಾಗ ಹೊಗೆ ಕಾಣುತ್ತೆ. ಹಾಗೆ ಎಲ್ಲರೂ ಹೇಳ್ತಾರೆ ಹೊಗೆ 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 ಅಂತ ಹೇಳ್ತಾರೆ. ನಿಜವಾಗಿಯೂ ಹೊಗೆಗಲ್ಲ ಅಲ್ಲಿ ಮಹತ್ವ, ಬೆಂಕಿಗಾಗಿದೆ.
ಸೊ ನಾವು ಬೆಂಕಿಯನ್ನು ಕಂಡಿಲ್ಲ, ಹೊಗೆಯನ್ನು ಮಾತ್ರ ಕಂಡಿದ್ದೇವೆ. ಹಾಜಾರವರ ಕರಾಮತ್ತನ್ನು ಮಾತ್ರ ನಾವು ಕಂಡಿದ್ದೇವೆ ಹೊರತು ಅವರು ಯಾವ ರೀತಿ ಕರಾಮತ್ತನ ವ್ಯಕ್ತಿತ್ವವಾದರು. ಪಕ್ವವಾದ ಜೀವನ, ಕ್ರಮಬದ್ಧತೆಯ ಜೀವನ, ಒಂದೇ ಒಂದು ಜಮಾತ್ ನೋ ಅದು ಮಿಸ್ ಆಗಲ್ಲ, ಒಂದೇ ಒಂದು ರವಾತಿಬ್ ಅದು ಮಿಸ್ ಆಗಲ್ಲ. ಎಲ್ಲಾ ಫರ್ದುಗಳು ಸುನ್ನತುಗಳು ತೆಗೆಯುವುದರೊಂದಿಗೆ ಸರಿಯಾಗಿ ಅಲ್ಲಾಹನ ಮನುಷ್ಯನಾಗಿ ಅವರು ಮಾರ್ಪಾಡಾದರು, ಅಲ್ಲಾಹನ ಮನುಷ್ಯನಾಗಿ ಮಾರ್ಪಾಡಾದರು. ಸುನ್ನತ್ತುಗಳು ಯಥೇಚ್ಛವಾಗಿ ಮನುಷ್ಯ ತೆಗೆಯುವಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುವಂತಹ ಹದೀಸ್ ಇಮಾಮ್ ಬುಖಾರಿ ರಿಪೋರ್ಟ್ ಮಾಡ್ತಾ ಇದ್ದಾರೆ. ಅವನ ಕೈ ನಾನಾಗುತ್ತೇನೆ, ಅವನ ಕಾಲು ನಾನಾಗುತ್ತೇನೆ, ಅವನ ಕಣ್ಣು ನಾನಾಗುತ್ತೇನೆ, ಅವನ ಕಿವಿ ನಾನಾಗುತ್ತೇನೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದಂತಹ ಕೇಳಿದರೆ, ನನ್ನೊಂದಿಗೆ ಏನಾದರೂ ಕೇಳಿದರೆ ಲಅತಿಯನ್ನಹು, ಆ ಮನುಷ್ಯನಿಗೆ ಕಡ್ಡಾಯವಾಗಿ ನಾನು ಕೊಡುತ್ತೇನೆ. ಸಯ್ಯಿದುನಾ ರಸೂಲುಲ್ಲಾಹಿ, ಅಲ್ಲಾಹನು ಹೇಳುವಂತಹ ಮಾತಿದು, ಅಲ್ಲಾಹನ ರಸೂಲರು ನಮಗೆ ಕಳಿಸಿಕೊಡ್ತಾ ಇದ್ದಾರೆ. ಈ ರೀತಿಯ ಮನುಷ್ಯರಾಗಿ ಬೆಳೆದು ಬಿಟ್ರು. ಆದ್ದರಿಂದಲೇ ಈ ಯಾತ್ರೆಯಲ್ಲಿ ಇರಾಕ್ನೊಂದಿಗೆ ಹಾದು ಹೋಗಬೇಕಾದರೆ ಸುಬ್ಹಾನಲ್ಲಾಹ್, ಇರಾಕ್ನ ಒಂದು ಕಡೆ ಒಂದು ದೊಡ್ಡ ಅಗ್ನಿಯನ್ನು ಕಾಣಲಿಕ್ಕೆ ಸಾಧ್ಯವಾಯಿತು. ತನ್ನ ಅನುಯಾಯಿಯೊಂದಿಗೆ ಹೇಳಿದರು, ರಾತ್ರಿ ಹೊತ್ತಲ್ಲಿ ನಮಗೆ ಬೆಳಕಾಗಿ ಆ ಅಗ್ನಿಯನ್ನು ಸ್ವೀಕರಿಸಬಹುದು, ಆದ್ದರಿಂದ ಅಲ್ಲಿರುವಂತಹ ಅಗ್ನಿಯಿಂದ ಒಂದು ತುಂಡು ನೀನು ತೆಗೆದುಕೊಂಡು ಬಾ. ಈ ಜೊತೆಯಲ್ಲಿದ್ದಂತಹ ಹಾಜಾರವರ ಅನುಯಾಯಿ ನೇರ ಅಗ್ನಿಯ ಬಳಿಗೆ ಹೋಗುತ್ತಾರೆ. ನೋಡುವಾಗ ಅದು ಒಂದು ಸಾದಾ ಅಗ್ನಿಯಾಗಿರಲಿಲ್ಲ. ಅಲ್ಲಿ ಹಲವಾರು ಮಂದಿ ಮಜೂಸಿಗಳು, ಅಂದರೆ ಅವತ್ತು ಅಗ್ನಿ ಆರಾಧಕರು ಆರಾಧನೆ ಮಾಡುವಂತಹ ಅಗ್ನಿಯಾಗಿತ್ತು. ಈ ಮನುಷ್ಯ ಹೋಗಿ ಕೇಳಿದಾಗ ಅವರು ಕೊಡ್ಲಿಕ್ಕೆ ಕೇಳಲಿಲ್ಲ. ಸುಬ್ಹಾನಲ್ಲಾಹ್, ಶಿಷ್ಯ ಬಂದು ಹೇಳಿದ, ನನಗೆ ಅವರು ಕೊಡುತ್ತಾ ಇಲ್ಲ ಗುರುಗಳೇ. ಹಾಜಾರ್ ಅವರು ನೇರವಾಗಿ ಹೋದರು, ನಾನು ಕೇಳುತ್ತೇನೆ. ಸುಬ್ಹಾನ ಜಲ್ಲ ಜಲಾಲುಹು, ಆ ಅಗ್ನಿ ಆರಾಧಕರೊಂದಿಗೆ ಹೋಗಿ ಹಾಜಾರ್ ಅವರು ಪ್ರಥಮವಾಗಿ ನೀಡುವಂತಹ ಉಪದೇಶಗಳಿದೆ. ಮನುಷ್ಯರೇ, ಈ ಕಾಣುವಂತಹ ಅಗ್ನಿ ಯಾವುದೇ ಶಕ್ತಿ ಇಲ್ಲದಂತಹ ಒಂದು ವಿಚಾರವಾಗಿದೆ, ವಸ್ತುವಾಗಿದೆ. ಅದಕ್ಕೆ ಉದಾಹರಣೆಯಾಗಿ ಅವರು ಹೇಳುತ್ತಾರೆ, ಆ ಮಂದಿಯ ಮುಂದೆ ಒಂದು ಕೊಡ ನೀರನ್ನು ತನ್ನಿರಿ, ಈ ಅಗ್ನಿ ಆಹುತಿಯಾಗುವುದನ್ನು ನಾನು ಕಾಣುತ್ತೇನೆ, ಕಾಣಿಸಿಕೊಡುತ್ತೇನೆ ನಿಮಗೆ. ಈ ಅಗ್ನಿಗೆ ಯಾವುದೇ ಶಕ್ತಿ ಇಲ್ಲ, ಬಿಡಿ. ಈ ಅಗ್ನಿಗೆ ನಿಮ್ಮ ಮೇಲೆ ಯಾವುದೇ ರೀತಿಯ ಕರುಣೆಯೂ ಕೂಡ ಇಲ್ಲ. ಒಂದೆರಡು ಗೋಲು, ಒಂದು ಕಟ್ಟಿಗೆ ನೀವು ಜಾಸ್ತಿ ಹಾಕಿ ಕೊಟ್ರೆ ಆ ಅಗ್ನಿ ಹೊತ್ತು ಹುರಿದು ಕೆಲವೊಮ್ಮೆ ನಿಮ್ಮ ದೇಹವನ್ನು ಕೂಡ ಸುಟ್ಟು ಕರಕಲು ಮಾಡಬಹುದು. ಈ ಅಗ್ನಿಗೆ ಸ್ವತಃ ಶಕ್ತಿ ಇಲ್ಲ, ಮಾತ್ರವಲ್ಲ ನಿಮ್ಮೊಂದಿಗೆ ಕಾರುಣ್ಯ ಕೂಡ ಇಲ್ಲ. ಆದ್ದರಿಂದ ನಿಜವಾದ ಶಕ್ತಿ ಇರುವ, ನಿಜವಾದ ಕಾರುಣ್ಯವಿರುವ, ನಿಮಗೆ ಯಾವತ್ತೂ ಕೂಡ ಕಾರುಣ್ಯವನ್ನು ತೋರುವ, ಅನುಗ್ರಹಗಳ ಮಳೆಯನ್ನು ಸುರಿಸುವಂತಹ ಅಲ್ಲಾಹನಿದ್ದಾನೆ, ಆತನಿಗೆ ಮಾತ್ರ ನೀವು ಆರಾಧಿಸಿರಿ ಎಂದು ಹೇಳಿದಾಗ ಆ ಅಗ್ನಿ ಆರಾಧಕರ ಪೈಕಿ ಇದ್ದಂತಹ ಒಬ್ಬ ಮನುಷ್ಯ, ದೊಡ್ಡ ನಾಯಕ, ಆತ ಹೇಳುತ್ತಾನೆ, ನೀವು ಹೇಳಿದಂತಹ ಮಾತುಗಳು, ಅಗ್ನಿಗೆ ಶಕ್ತಿ ಇಲ್ಲ ಸರಿ, ಅಗ್ನಿಗೆ ಕಾರುಣ್ಯವಿಲ್ಲ ಸರಿ, ಇದೆಲ್ಲವೂ ಕೂಡ ಅಗ್ನಿಯ ಪ್ರಕೃತಿದತ್ತ ಗುಣಗಳಾಗಿದೆ. ಅಗ್ನಿಯ ವಿಚಾರವೇ ಆ ರೀತಿ. ಅದಕ್ಕೆ ಅದರ ಮೇಲೆ ನೀರು ಸುರಿದರೆ ಅದು ಏನಾಗುತ್ತೆ, ಅದು ಆಹುತಿಯಾಗಿ ಬಿಡುತ್ತೆ. ಅಗ್ನಿ ತುಂಬಾ ಉರಿದರೆ ನಮ್ಮ ಶರೀರವನ್ನು ಕೂಡ ಸುಟ್ಟು ಕರಕಲು ಮಾಡುತ್ತೆ. ಅದು ಅಗ್ನಿಯ ಪ್ರಕೃತಿದತ್ತ ಗುಣ, ಅದರಲ್ಲಿ ನಮಗೇನು ಹೇಳಲಿಕ್ಕಿಲ್ಲ. ನೀವು ನಮ್ಮೊಂದಿಗೆ ಕೇಳಿದ ಪ್ರಶ್ನೆಯನ್ನು ನಿಮಗೆ ತಿರುಗಿ ನಾವು ಕೇಳುತ್ತಾ ಇದ್ದೇವೆ. ನೀವು ಹೇಳುವಂತಹ ಅಲ್ಲಾಹನಿಗೆ ಶಕ್ತಿ ಇದ್ದರೆ, ನೀವು ಹೇಳುವಂತಹ ಅಲ್ಲಾಹನಿಗೆ ಕಾರುಣ್ಯವಿದ್ದರೆ, ನಿಮ್ಮ ಅಲ್ಲಾಹನ ಎಲ್ಲವನ್ನು ನಿಯಂತ್ರಿಸುವಂತಹ ಶಕ್ತಿಯಾಗಿದ್ದರೆ ನಮ್ಮ ಸವಾಲನ್ನು ನೀವು ಸ್ವೀಕರಿಸಬೇಕು. ಈ ಹೊತ್ತು ಉರಿಯುವಂತಹ ಅಗ್ನಿಗುಂಡಕ್ಕೆ ನೀವು ಹೋಗಬೇಕು. ನಿಮ್ಮ ಅಲ್ಲಾಹನು ಶಕ್ತಿವಂತನಾಗಿದ್ದರೆ ನಿಮ್ಮ ಶರೀರ ಹೊತ್ತಿ ಉರಿಯಬಾರದು. ಮಹಾತ್ಮರಾದಂತಹ ಖಾಜಾ ಗರೀಬ್ ನವಾಜ್ ಎಲ್ಲಾ ಮನುಷ್ಯರ ಗುಣಗಳನ್ನು ಮಾತ್ರ ಉದ್ದೇಶಿಸುವಂತಹ, ಅವರ ಶರೀರಗಳಿಗೆ, ಅವರ ಕಣ್ಣುಗಳಿಗೆ ಅತಿ ದೊಡ್ಡ ಶಕ್ತಿಯನ್ನು ನಾನು ಕೊಡುತ್ತೇನೆ ಅಂತ ಅರ್ಥ. ಸುಬ್ಹಾನಲ್ಲಾಹ್, ಸುಲ್ತಾನುಲ್ ಹಿಂದ್ ತನ್ನ ಆ ಅಗ್ನಿ ಆರಾಧಕರ ಪೈಕಿಯಲ್ಲಿದ್ದಂತಹ ಮನುಷ್ಯನ ಕೈ ಹಿಡಿದುಕೊಂಡು ನೇರವಾಗಿ ಅಗ್ನಿಗುಂಡಕ್ಕೆ ಧಾವಿಸುತ್ತಾರೆ. ಬಳಿಯಲ್ಲಿದ್ದಂತಹ ಮನುಷ್ಯರು ಅಟ್ಟಹಾಸ ಮಾಡುತ್ತಾರೆ, ಏನು ನೀವು ಮಾಡುತ್ತಿದ್ದೀರಾ? ಸುಬ್ಹಾನ ಜಲ್ಲೆರಡು ಮಂದಿ ಕೂಡ ಅಗ್ನಿಗುಂಡಕ್ಕೆ ಧಾವಿಸಿ ಹೋದಾಗ ಮತ್ತೊಂದು ಕಡೆಯಿಂದ ಆರಾಮವಾಗಿ ಅವರೆದ್ದು ಬರುತ್ತಾ ಇದ್ದಾರೆ.
ಶರೀರದ ಒಂದಿಂಚು ಕೂಡ ಬೆಂಕಿ ತಗುಲಿದಂತಹ ದೃಶ್ಯ ಕಾಣುತ್ತಾ ಇಲ್ಲ. ಸುಬ್ಹಾನ ಜಲ್ಲ ಜಲಾಲು. ಖಾಜಾರವರ ಒಂದಿಗೆ ಹೋಗಿದ್ದಂತಹ, ಜೊತೆಗೆ ಹೋಗಿದ್ದಂತಹ ಈ ಅಗ್ನಿ ಆರಾಧಕರ ಪೈಕಿಯಲ್ಲಿರುವಂತಹ ಮನುಷ್ಯನನ್ನು ಬಳಿಗೆ ಕರೆದುಕೊಂಡು ಅವರು ಕೇಳುತ್ತಾರೆ, ಅದರ ಒಳಗೆ ಸುಬ್ಹಾನಲ್ಲಾಹ್. ಆ ಮನುಷ್ಯ ಹೇಳ್ತಾನೆ, ನಾವು ಈ ಅಗ್ನಿಕೊಂಡಕ್ಕೆ ಧಾವಿಸಿ ಹೋಗಬೇಕಾದರೆ ಈ ನಿಂತಿರುವಂತಹ ಮನುಷ್ಯನಿದ್ದಾನಲ್ಲವೇ, ಇವರು ಒಂದು ಆಯತ್ತನ್ನು ಓದಿದ್ರು. ಕುಲ್ನಾ ಯಾ ನಾರು ಕೂನಿ ಬರ್ದಂ ವಸ್ಸಲಾಮಾ. ಅಗ್ನಿಯೇ, ನೀನ್ ನನಗೆ ತಂಪಾಗಬೇಕು, ನೀನ್ ನನಗೆ ಸುರಕ್ಷೆಯಾಗಬೇಕು. ಸುಬ್ಹಾನ ಜಲ್ಲ ಜಲಾಲುಹು. ಈ ಆಯತ್ತು ಓದಿ ಇಬ್ರಾಹಿಂ ನಬಿ ಅಲೈಹಿಸ್ಸಲಾಮನ ನಮ್ರೂದ್ ಅಗ್ನಿಗುಂಡಕ್ಕೆ ಎಸೆದಾಗ ಯಾವುದೇ ರೀತಿಯ ಸುಟ್ಟು ಕರಕಲಾಗುವಂತಹ ಗಾಯಗಳಾಗದೆ ತಂಪಾದ ರೂಮಿನಲ್ಲಿ ಕುಳಿತುಕೊಂಡಂತಹ ಆ ಒಂದು ವಿಶೇಷತೆ ಇಬ್ರಾಹಿಂ ನಬಿ ಅಲೈಹಿಸ್ಸಲಾಮನವರಿಗೆ ಸಿಕ್ಕಿದ್ದಾರೆ. ಖಾಜಾರವರು ಈ ಆಯತ್ತನ್ನು ಓದಿ ಆ ಅಗ್ನಿಗುಂಡಕ್ಕೆ ಧಾವಿಸುವಾಗ ನಾವು ನೇರವಾಗಿ ಹೋಗಿ ತಲುಪಿದ್ದು ಒಂದು ದೊಡ್ಡ ಗಾರ್ಡನ್ಗಾಗಿತ್ತು. ಎಲ್ಲಿ ಗಾರ್ಡನ್? ಅಗ್ನಿಕುಂಡದಲ್ಲಿ ಗಾರ್ಡನ್. ಅಲ್ಲಿ ಫ್ರೂಟ್ಗಳಿದೆ, ಅಲ್ಲಿ ವಿಶಾಲವಾದ ಮರಗಳಿದೆ, ನಿತ್ಯ ಹರಿದ್ವರ್ಣವಾದಂತಹ ಹಲವಾರು ಮರಗಳು, ತಂಗಾಳಿಗಳು. ಸುಬ್ಹಾನಲ್ಲಾಹ್. ಫ್ರೂಟ್ಗಳು ನಾವು ಕಂಡೆವು, ತಿಂದೆವು. ಎಲ್ಲಿ? ಅಗ್ನಿಕುಂಡದಲ್ಲಿ. ಸುಬ್ಹಾನ ಜಲ್ಲ ಜಲ. ಈ ಮಾತನ್ನು ಕೇಳಿದಂತಹ ಮನುಷ್ಯ, ಈ ಅಗ್ನಿ ಆರಾಧಕರ ನಾಯಕ, ಕೂಡಲೇ ಲಾ ಇಲಾಹ ಇಲ್ಲಲ್ಲಾಹ್ ಮುಹಮ್ಮದುರ್ ರಸೂಲುಲ್ಲಾಹ್ ತೌಹೀದಿನ ಕಲಿಮತ್ತನ್ನು ಹೇಳಿಬಿಟ್ಟು. ಇರಾಕ್ನಲ್ಲಾಗಿತ್ತು ಈ ಘಟನೆ. ಅದರೊಂದಿಗೆ ಅಗ್ನಿ ಆರಾಧಕರಾಗಿದ್ದ ಸಾವಿರಾರು ಮಂದಿ ಖಾಜಾರವರ ಈ ಒಂದು ಸಣ್ಣ ಕರಾಮತಿನ ಮೂಲಕ ಪವಿತ್ರವಾದ ಇಸ್ಲಾಮಿಗೆ ದಾಪುಗಾಲಿಟ್ರು. ಮುಅ್ಮಿನ್ಗಳೇ, ನಾವು ಯಾಕೆ ಇವತ್ತು ಹೆದರ್ತಾ ಇದ್ದೇವೆ? ನಾವು ಯಾಕೆ ಇವತ್ತು ಕಂಗಾಲಾಗುತ್ತೇವೆ? ಒಂದೊಂದು ಆರ್ಡರ್ಗಳು ಬರುವಾಗ, ಒಂದೊಂದು ನಿಯಮಗಳು ಬರುವಾಗ ನಮಗೆ ಇಲ್ಲಿ ನಾವು ಬೇಸರ ಪಡುತ್ತೇವೆ, ಸಂಕಟ ಪಡುತ್ತೇವೆ. ವಕ್ಫಿನ ವಿರುದ್ಧ ಹೋರಾಟ, ನಿಯಮಗಳ ವಿರುದ್ಧ ಹೋರಾಟ ಮಾಡುತ್ತೇವೆ ಅಲ್ವಾ? ಲಾ ತಹಿನು ವಲಾ ತಹಜನು ವಅಂತುಮುಲ್ ಅಲೌನ ಇನ್ ಕುಂತುಂ ಮುಅ್ಮಿನೀನ್. ನೀ ಯಾವತ್ತೂ ಕೂಡ ಸಣ್ಣವರಾಗಲಿಕ್ಕೆಲ್ಲ ಅಲ್ಲಾಹ ನಿಮ್ಮನ್ನು ಸೃಷ್ಟಿ ಮಾಡಿದ್ದು. ನೀವು ಗಾಬರಿಗೊಳ್ಳಲಿಕ್ಕೆ ಬೇಕಾಗಿ ಎಲ್ಲ ಅಲ್ಲಾಹ ನಿಮ್ಮನ್ನು ಸೃಷ್ಟಿ ಮಾಡಿದ್ದು. ನೀವು ಯಾವತ್ತು ಕೂಡ ಟಾಪ್ ಮನುಷ್ಯರಾಗಿದ್ದೀರಾ, ನಿಮಗೆ ಪಕ್ವವಾದ ಸರಿಯಾದ ಧಾರ್ಮಿಕ ಬೋಧ ಇದ್ದರೆ ನೀವು ಯಾವತ್ತು ಕೂಡ ಅಲ್ಲಾಹನ ಮುಂದೆ ಅತ್ಯುನ್ನತರಾಗಿದ್ದೀರಾ. ನಿಮ್ಮ ರೋಮವನ್ನು ಕೂಡ ಮುಟ್ಲಿಕ್ಕೆ ಯಾರಿಗೂ ಕೂಡ ಸಾಧ್ಯವಿಲ್ಲ. ಪವಿತ್ರವಾದ ಕುರ್ಆನ್. ಮುಮಿನ್ಗಳೇ, ಆ ಔಲಿಯಾಗಳಿಗೆ ಅಲ್ಲಾಹನ ಬಗ್ಗೆ ಹೆದರಿಕೆ ಇತ್ತೇ ಹೊರತು ಇತರ ಒಬ್ಬನೇ ಒಬ್ಬ ಮನುಷ್ಯನ ಬಗ್ಗೆ ಹೆದರಿಕೆ ಇರಲಿಲ್ಲ. ಎಲ್ಲಾ ವೇಳೆಯಲ್ಲೂ ಕೂಡ ಅತ್ಯಂತ ಧೈರ್ಯದ ಜೀವನವನ್ನು ಅವರು ಮಾಡುತ್ತಾ ಇದ್ದರು. ಅವರಿಗೆ ಅಷ್ಟೊಂದು ದೊಡ್ಡ ಹಿಮ್ಮತ್ ಅವರಿಗಿತ್ತು. ಸುಬ್ಹಾನಲ್ಲಾಹ್. ಈ ರಷ್ಯಾದ ಸಮರ್ಕಂದಿಗೆ, ರಷ್ಯಾದ ಬುಖಾರಕ್ಕೆ ತೆರಳಿ ಶೈಖ್ ಹಿಸಾಮುದ್ದೀನ್ ರವರ ಬಳಿ 20 ವರ್ಷ ಧಾರ್ಮಿಕ ಪಠಣವನ್ನು ಮಾಡಿದಾಗ, ನನ್ನ ಪ್ರೀತಿಯ ಸಹೋದರರೇ, ನಾವೊಂದು ವಿಚಾರವನ್ನು ಅರಿತುಕೊಳ್ಬೇಕು. ಖಾಜಾರವರು ಒಬ್ಬ ಕೇವಲ ಸೂಫಿಯಾಗಿ ಜೀವನ ಮಾಡಿದವರಲ್ಲ. ಖಾಜಾರವರು ಕೇವಲ ಕರಾಮತ್ತುಗಳ ಮೂಲಕ ಜೀವನ ಮಾಡಿದವರಲ್ಲ. ಖಾಜಾರವರ ಜೀವನದ ಪುರುಷಾಯುಷ್ಯ ಕಳೆದು ಹೋದದ್ದು ಈ ಧರ್ಮದ ವಿಜ್ಞಾನವನ್ನು ಪಡೆಯುವಲ್ಲಿ. 20 ವರ್ಷಗಳ ಕಲಿಕೆ ಇದು ಕೇವಲ ಶೈಖ್ ಹಿಸಾಮುದ್ದೀನ್ ರವರ ಬಳಿಯಲ್ಲಿ. ಅದಕ್ಕಿಂತ ಮುಂಚೆ ಕಲಿಕೆ ತನ್ನ ತಂದೆಯ ಬಳಿಯಲ್ಲಾಗಿದೆ. ಅದಕ್ಕಿಂತ ಮುಂಚೆ ಮಹಾತ್ಮರಾದಂತಹ ಗೌಸುಲ್ ಆಲಮರ ಬಳಿ ಕಲಿತುಕೊಂಡಿದ್ದಾರೆ. 24-25 ವರ್ಷವಿರುವಾಗ ಖಾಜಾರ್ ಅವರು ಮತ್ತಿಯಾಗಿದ್ದರು. ಬಾಗ್ದಾದ್ನಲ್ಲಿ 1000 ರೂಪಾಯಿ ನೋಟಾದರೂ ಕೂಡ ಅದಕ್ಕೆ ಬಾಯಿ ಬಿಟ್ಟು ಬಿಡುತ್ತಾರೆ. ನಿಜವಾಗಿಯೂ ಖಾಜಾರ್ ಅವರ ಜೀವನ ಆ ರೀತಿ ಇಲ್ಲವೇ ಇಲ್ಲ. ತನ್ನ ಭಾರತಕ್ಕೆ ಬರುವಂತಹ ಆ ಕಥೆ ಇದೆಯಲ್ಲವೇ, ಈ ಎಲ್ಲಾ ಕಡೆಗಳಿಗೆ ಹೋಗಿ ಧರ್ಮದ ಜ್ಞಾನವನ್ನು ಹೀರಿಕೊಂಡು ನಂತರ ಹೋಗುವಂಥದ್ದು ನೇರ ಹಜ್ಜಿಗೆ, ಮಕ್ಕಕ್ಕೆ ಹೋಗುವಂಥದ್ದು. ಸುಬ್ಹಾನಲ್ಲಾಹ್. ಮಕ್ಕಕ್ಕೆ ಹೋಗಿ ಹಜ್ಜಿ ಮಾಡಿ ನೇರವಾಗಿ ಹೋಗುವಂಥದ್ದು ಮದೀನಕ್ಕೆ. ಇವತ್ತು ಕೆಲವು ಮಂದಿ ಹೇಳುತ್ತಾರೆ, ಮಕ್ಕಕ್ಕೆ ಹೋಗಿ ಬಂದರೆ ಸಾಕು, ಮದೀನಕ್ಕೆ ಹೋಗಬೇಕಂತ ಇಲ್ಲ. ನನ್ನ ಬಳಿ ಜಿಯಾರತಿಗೆ ಬರದವರಿಗೆ ನನ್ನ ಶಫಾಅತ್ ಇಲ್ಲ ಎಂದು ಸಯ್ಯಿದುನಾ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಎಂತಹ ಕಾರುಣ್ಯದ ಜಾಗ ಅದು. ಇವತ್ತು ಕೂಡ ಆ ಜಾಗದ ಖೈರ್ ಮುರಿದು ಹೋಗಿದೆಯಾ? ಇಲ್ಲ. ಇವತ್ತು ಕೂಡ ಆ ಜಾಗದ ಖೈರ್ ಸಂಪಾದನೆ ಮಾಡುವಂತಹ ಕೋಟ್ಯಾನು ಕೋಟಿ ಮುಅ್ಮಿನ್ಗಳಿದ್ದಾರೆ. ಇವತ್ತು ಕೂಡ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸಹಾಯವನ್ನು ಪಡೆಯುವಂತಹ ಮರಿರು, ನಮ್ಮ ತಂದೆ ತಾಯಂದಿರು ಎಲ್ಲರೂ ಕೂಡ ಅದರಲ್ಲಿ ಬಂದರು.
ಆ ದೊಡ್ಡ ನೆಮ್ಮತ್ತಾಗಿದೆ. ಹಾಜಾರವರಿಗೆ ಸೇಬು ಹಣ್ಣಿನ ಮೂಲಕ ಲೊಕೇಶನ್ ತೋರಿಸಿಕೊಡುವಂಥದ್ದು. ಅಜ್ಮೀರ್ ಎಂಬಂತಹ ಸ್ಥಳದ ಲೊಕೇಶನ್. ನೇರ ಬರ್ತಾರೆ ಮದೀನಾದಿಂದ. ತಿರುಗಿ ಯಾತ್ರೆ ಆರಂಭವಾಯಿತು. ಬಂದ ದಾರಿಯಲ್ಲಿ ಕಾಡುಗಳನ್ನು, ಹಳ್ಳಗಳನ್ನು, ಗುಡ್ಡಗಳನ್ನು, ಮುಳ್ಳುಗಳನ್ನು ದಾಟಿಕೊಂಡು ಸುಬ್ಹಾನಲ್ಲಾಹ್ ಹಾಜಾರವರು ತನ್ನ ಬಳಿಯಲ್ಲಿರುವ 60-40 ಅನುಯಾಯಿಗಳೊಂದಿಗೆ ಅಜ್ಮೀರ್ನ ಮಣ್ಣಿಗೆ ತಲುಪುತ್ತಾರೆ. ಅವತ್ತು ಅಜ್ಮೀರ್ನಲ್ಲಿ ಆಡಳಿತ ರಜಪೂತ ವಂಶದ ಪೃಥ್ವಿರಾಜ್ ಎಂಬವನ ಆಡಳಿತವಿರುತ್ತದೆ. ಹಿಜರ 561ರಲ್ಲಾಗಿತ್ತು ಹಾಜಾರವರ ಭಾರತಕ್ಕಿರುವಂತಹ ಆಗಮನ. ಸುಬ್ಹಾನಲ್ಲಾಹ್. ಮುಹರ್ರಂ ತಿಂಗಳಲ್ಲಿ, ಮುಹರ್ರಂ ಹಲವಾರು ಪಾವಿತ್ರ್ಯತೆಗಳಿಗೆ ಸಾಕ್ಷಿಯಾದಂತಹ ತಿಂಗಳು ಇದು. ರಜಬುಲ್ ಮುರಜ್ಜಬ್, ಹಲವಾರು ಅನುಗ್ರಹಗಳು ಸುರಿಯುವಂತಹ ತಿಂಗಳಿದು. ಹಲವಾರು ಮಹಾತ್ಮಗಳು ತುಂಬಿ ತುಳುಕುವಂತಹ ತಿಂಗಳು. ಬೇರೆ ತಿಂಗಳಲ್ಲಿ ಮಾಡುವ ತಪ್ಪುಗಳಿಗಿಂತ ಈ 3 ತಿಂಗಳು ಮಾಡುವಂತಹ ತಪ್ಪುಗಳಿಗೆ ಅಕ್ಷಮ್ಯವಾದ ಅಪರಾಧವಾಗಿ ಇಸ್ಲಾಂ ಪರಿಗಣಿಸುತ್ತದೆ. ಸಣ್ಣ ತಪ್ಪುಗಳಾದರೂ ಕೂಡ ದೊಡ್ಡ ತಪ್ಪುಗಳಾಗಿ ಬಿಡುತ್ತೆ ಈ ರಜಬಿನಲ್ಲಿ ಮಾಡುವಂತಹ ತಪ್ಪುಗಳು. ಅದರರ್ಥ ಬಾಕಿ ತಿಂಗಳಲ್ಲಿ ಬೇಕಾಬಿಟ್ಟಿಯಾಗಿ ತಪ್ಪು ಮಾಡಬೇಕು ಅಂತಲ್ಲ. ಈ ರಜಬಿನಲ್ಲಿ ಮಾಡುವಂತಹ ತಪ್ಪುಗಳಿಗೆ ಘೋರವಾದ ಶಿಕ್ಷೆ ಇದೆ. ಅಲ್ಲಾಹನು ಕಾಪಾಡಲಿ. ಆದಷ್ಟು ನಮ್ಮ ತಪ್ಪುಗಳನ್ನು ದೂರವಿರುವಂತಹ ಪ್ರಯತ್ನವನ್ನು ಮಾಡಬೇಕು. ಅಲ್ಲಾಹನ ತೌಫೀಕ ನೀಡಲಿ. ಸುಬ್ಹಾನಲ್ಲಾಹ್. ಹಾಜಾರವರ ಆಗಮನ ಈ ಭಾರತಕ್ಕೆ ಮುಹರ್ರಂ ತಿಂಗಳಲ್ಲಾಗಿತ್ತು. ಮುಹರ್ರಂ ಕೂಡ ಅಶ್ಶಹರುಲ್ ಹರಾಮ್, ಯುದ್ಧ ಹರಾಮಾದ ತಿಂಗಳು ಅಥವಾ ಪಾವಿತ್ರ್ಯವಿರುವಂತಹ ತಿಂಗಳಾಗಿದೆ. ಆ ತಿಂಗಳಲ್ಲಿ ಹಾಜಾರವರ ಆಗಮನ ಆಗುತ್ತೆ. ಸುಬ್ಹಾನಲ್ಲಾಹ್. ಈ 40 ಅನುಯಾಯಿಗಳೊಂದಿಗೆ ಬಂದಂತಹ ಈ ಮನುಷ್ಯರಿಗೆ ಈ ರಜಪೂತ ವಂಶದ ಪೃಥ್ವಿರಾಜ್ ಅವರಿಗೆ ಕುಡಿಯಲಿಕ್ಕಿರುವಂತಹ ನೀರನ್ನು ಕೊಡುವುದಿಲ್ಲ. ಅಲ್ಲೇ ದೊಡ್ಡ ಅನಾಸಾಗರ ಇರುತ್ತೆ. ಹಾಜಾರ ರಿಕ್ವೆಸ್ಟ್ ಮಾಡ್ತಾರೆ, ಒಂದು ಕೊಡ ನೀರನ್ನು ನಾನು ಸೇರುತ್ತೇನೆ, ಬೇರೆ ನೀರನಿಗೆ ಬೇಡ. ಸುಬ್ಹಾನಲ್ಲಾಹ್. ಹೋಗಿ ಒಂದು ಕೊಡ ನೀರು ಸೇದಬೇಕಾದರೆ ಅನಾಸಾಗರ ಬತ್ತಿ ಹೋಗಿದೆ. ದೇರ್ ಇಸ್ ನೋ ವಾಟರ್. ಅಲ್ಲಿ ನೀರಿಲ್ಲ, ಅಲ್ಲಿ ನೀರಿಲ್ಲ. ಇದು ಕಂಡು ಪೃಥ್ವಿರಾಜ್ ಚೌಹಾನ್ ಆತ ಸ್ತಂಭೀಭೂತನಾಗಿ ಬಿಡುತ್ತಾನೆ, ಗಾಬರಿಯಾಗುತ್ತಾನೆ. ಏನಿದು ಮನುಷ್ಯನ? ಅವರ ಕಾಲಿಗೆ ಬಿದ್ದು ಕ್ಷಮೆಯಾಚನೆ ಮಾಡಿ ಪೃಥ್ವಿರಾಜ್ ಅವರಿಗೆ ಬೇಕಾಗಿರುವಂತಹ ಸೌಕರ್ಯಗಳನ್ನು ಮಾಡಿಕೊಡುತ್ತಾನೆ. ನಂತರ ಕೂಡ ಕೆಲವೊಂದು ಯುದ್ಧಗಳು ನಡೆಯುತ್ತೆ. ಅಜಯ್ಪಾಲ್ ಎಂಬಂತಹ ಕಮಾಂಡರ್ ನೇತೃತ್ವದಲ್ಲಿ ಹಾಜಾರ್ ಅವರ ಎದುರಾಗಿ ಯುದ್ಧಗಳು ನಡೆಯುವಾಗ ಆತನನ್ನು ಹಿಮ್ಮೆಟ್ಟಿಸಿ ಸೋಲಿಸಿ ಬಿಡುತ್ತಾರೆ. ನಂತರ ಸಂಪೂರ್ಣವಾಗಿ ಈ ರಜಪೂತ ವಂಶದ ಪೃಥ್ವಿರಾಜ್ ಚೌಹಾನ್ ಮಹಾತ್ಮರಾದಂತಹ ಹಾಜಾರೊಂದಿಗೆ ಕ್ಷಮೆಯಾಚಿಸಿ ಅವರಿಗೆಲ್ಲ ಸೌಕರ್ಯಗಳನ್ನು ಮಾಡಿಕೊಡುತ್ತಾನೆ. ಸುಬ್ಹಾನಲ್ಲಾಹ್. ಈ ತನಗೆ ಸಿಕ್ಕಂತಹ ಸ್ಥಾನಗಳೇನಿದೆ, ಸೌಕರ್ಯಗಳೇನಿದೆ, ರಾಜ ಮರ್ಯಾದೆಗಳೇನಿದೆ, ಇದನ್ನು ಮಿಸ್ಯೂಸ್ ಮಾಡಿದವರಲ್ಲ ಹಾಜಾರ್ ಅವರು. ಬರುವಾಗ ಕೈಯಲ್ಲೊಂದು ಊರುಗೋಲಿದೆ, ಉಟ್ಟಂತಹ ವಸ್ತ್ರವಿದೆ. ತಲೆದಿಂಬಾಗಿ ಹಾಜಾರ್ ಅವರು ಅವತ್ತು ತನ್ನ ತಲೆಗೆ ಇಡುತ್ತಾ ಇದ್ದದ್ದು ತನ್ನ ಊರುಗೋಲಾಗಿತ್ತು. ಸರಳತೆಯ ಜೀವನ ನೋಡಿ. ಬೇಕಾದರೆ ರಾಜ ಮರ್ಯಾದೆ ಸಿಗುವಾಗ ಐಷಾರಾಮಿ ಬೆಡ್ರೂಮ್ಗಳನ್ನು ಸ್ವೀಕರಿಸಬಹುದಿತ್ತು. ನಮ್ಮ ಮಹಾತ್ಮರುಗಳು ಹಾಗೆ ಮಾಡಲ್ಲ. ಸುಬ್ಹಾನಲ್ಲಾಹ್. ಹಾಜಾರ್ ಅವರು ತನಗೆ ಸಿಕ್ಕಂತಹ ಈ ಅನುಗ್ರಹವನ್ನು ಹಲವಾರು ಬಡವರಿಗೆ ವಸತಿ ಸೌಕರ್ಯವನ್ನುಂಟು ಮಾಡುವ, ಉತ್ತರ ಭಾರತದಾದ್ಯಂತ ಓಡಾಡಿ ಅಲ್ಲಲ್ಲಿ ಗಂಜಿ ಖಾನೆಗಳನ್ನು ಮಾಡುವಂತಹ ಅವರು ಪಟ್ಟರು. ಆ ಮೂಲಕ 3 ಹೊತ್ತಿನ ಊಟಕ್ಕೆ, ಒಪ್ಪತ್ತಿನ ಊಟಕ್ಕೆ ಗತಿ ಇಲ್ಲದಂತಹ ಮನುಷ್ಯರ ಹೊಟ್ಟೆಯ ಹಸಿವನ್ನು ತಣಿಸುವಂತಹ ಪ್ರಯತ್ನ ಈ ಭಾರತದಲ್ಲಿ ಪ್ರಥಮ ಬಾರಿಗೆ ಮಾಡಿದವರು ಯಾರು ಅಂತ ಕೇಳಿದರೆ ಸುಲ್ತಾನುಲ್ ಹಿಂದ್ ಖಾಜಾ ಗರೀಬ್ ನವಾಜ್. ಅವರು ಬಡವರ ಆಶ್ರಯ. ಗರೀಬ್ ನವಾಜ್ ಬಡವರ ಸಾಂತ್ವನ ಕೇಂದ್ರ ಅದು. ಇವತ್ತು ಕೂಡ ನೀವು ನೋಡಿ ಅಜ್ಮೀರ್ನ ಪರಿಸರಕ್ಕೆ ಹೋಗಿ ಕೆಲವೊಮ್ಮೆ ನಮಗೆ ಅಸಹ್ಯವಾಗಿ ಬಿಡುತ್ತೆ. ಎಷ್ಟು ಮಂದಿ ಮೂಕರು, ಕುರುಡರು, ಕಿವುಡರು, ಸುಬ್ಹಾನಲ್ಲಾಹ್, ದಟ್ಟ ದರಿದ್ರರು, ಮಾನಸಿಕರು, ರೋಗಿಗಳು ಎಲ್ಲರಿಂದ ಅಜ್ಮೀರ್ ತುಂಬಿ ತುಳುಕುತ್ತಾ ಇದೆ. ಆದರೂ ಕೂಡ ಆ ಮೂಕರಲ್ಲಿ, ಕಿವುಡರಲ್ಲಿ, ಅಂಗವಿಕಲರಲ್ಲಿ, ಮಾನಸಿಕ ರೋಗಿಯಲ್ಲಿ ಇಂದಿನವರೆಗೆ ಅಜ್ಮೀರ್ನ ಚರಿತ್ರೆಯಲ್ಲಿ ಅವರು ಹಸಿವಾಗಿ ತೀರಿ ಹೋದರು ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಇವತ್ತು ಕೂಡ ಆ ಲಕ್ಷದಷ್ಟು ಬರುವಂತಹ ಮನುಷ್ಯರಿಗೆ ಆಶ್ರಯವಾಗಿ ಖಾಜಾ ನಿಲ್ಲುವುದರೊಂದಿಗೆ ಈ ವಿರಾಜಪೇಟೆಯಿಂದ ಹೋಗುವ, ಆಚೆ ಮಂಗಳೂರಿನಿಂದ ಹೋಗುವ
ಆಚೆ ಉಡುಪಿಯಿಂದ ಹೋಗುವ, ಆಚೆ ಕೇರಳದಿಂದ ಬರುವ, ವಿವಿಧ ರಾಜ್ಯಗಳಿಂದ ಬರುವಂತಹ ಮನುಷ್ಯರಿಗೆ ಸಾಂತ್ವನ ಕೇಂದ್ರವಾಗಿ ಅಜ್ಮೇರ್ ಇವತ್ತಿದೆ. ಸುಲ್ತಾನ್ ಅಲ್ ಹಿಂದ್. ಕಳೆದ ದಿನಗಳಲ್ಲಿ ಪ್ರಧಾನಿ ಮೋದಿ ಅವರು ಚಾದರವನ್ನು ಕೂಡ ಅರ್ಪಿಸಿದರು. ಇದು ಇವತ್ತು ನಡೆಯುವಂತಹ ಇಂದು ನಿನ್ನೆ ನಡೆಯುವಂತಹ ವಿಚಾರ ಅಲ್ಲ. ಭಾರತಕ್ಕೆ ಯಾವತ್ತೆಲ್ಲ ಅಧಿಕಾರಗಳಿದೆಯೋ ಅವತ್ತೆಲ್ಲ ಅಧಿಕಾರದಲ್ಲಿರುವಂತಹ ಮನುಷ್ಯರು ಪರಿಪಾಠವಾಗಿ ರೂಢಿಸಿ ಬಂದಂತಹ ಒಂದು ವಿಚಾರ, ನಿಜವಾದ ಚಕ್ರವರ್ತಿಗೆ ಚಾದರವನ್ನು ಅರ್ಪಿಸುವಂಥದ್ದು ಸುಲ್ತಾನ್ ಅಲ್ ಹಿಂದ್. ಅದು ಈ ಭಾರತ ಅಡಿಮೇಲಾದರೂ ಕೂಡ ಅದು ಅಡಿಮೇಲಾಗೋದಿಲ್ಲ. ಅದು ಪರ್ಮನೆಂಟ್ ಸುಲ್ತಾನ್ ಅಲ್ ಹಿಂದ್. ಅದು ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾಡಿದಂತಹ ಸುಲ್ತಾನ್ ಅಲ್ ಹಿಂದ್. ಅದಕ್ಕೆ ಚೇಂಜಸ್ ಮಾಡಲಿಕ್ಕೆ ಯಾರಿಗೂ ಕೂಡ ಸಾಧ್ಯವಿಲ್ಲ. ಆದ್ದರಿಂದಲೇ ಸುಲ್ತಾನ್ ಉಲಮಾ ಎಡೆಗೆಡೆಗೆ ಹೇಳುತ್ತಾರೆ, ಸುಲ್ತಾನ್ ಅಲ್ ಹಿಂದ್ ಇರುವ ಕಾರಣ ನಮಗೆ ಇಂಡಿಯಾದಲ್ಲಿ ಹೆದರಬೇಕಂತ ಇಲ್ಲ. ಕಾರಣ ಅವರ ಅಭಿಮಾನಿಗಳು ಅಷ್ಟು ಮಂದಿ ಇದ್ದಾರೆ. ಅವರನ್ನು ನೆನೆಸುವ, ಅವರನ್ನು ಸ್ಮರಿಸುವಂತಹ ಮನುಷ್ಯರು ತುಂಬಾ ಮಂದಿ ಇದ್ದಾರೆ. ಹಾಜಾರವರು ಇವತ್ತು ಕೂಡ ದೊಡ್ಡ ಆಶ್ರಯವಾಗಿದ್ದಾರೆ. ಎಷ್ಟು ಮಂದಿಗೆ ಬಾಹ್ಯವಾಗಿ, ಪರೋಕ್ಷವಾಗಿ, ಪ್ರತ್ಯಕ್ಷವಾಗಿ ಕರಾಮತ್ಗಳನ್ನು ತೋರಿಸಿಕೊಟ್ರು. ಅವರ ಜೀವನ ಕಾಲದಲ್ಲಿ ಮಾತ್ರ ರೆಕಾರ್ಡೆಡ್ ಆದಂತಹ ಕರಾಮತ್ತುಗಳು ಎಷ್ಟು ಅಂತ ಕೇಳಿದರೆ 4000 ಕರಾಮತ್ತುಗಳು, 4000 ಕರಾಮತ್ತುಗಳಿದೆ ಹಾಜಾರ್ ಅವರ ಜೀವನದಲ್ಲಿ ಮಾತ್ರ. ಇವತ್ತದು 853ನೇ ಉರುಸಾಗುವಾಗ ಅದು ಕೋಟಿಗಟ್ಟಲೆ ದಾಟಿರಬಹುದು. ಅಷ್ಟು ಮನುಷ್ಯರಿಗೆ ಸಾಂತ್ವನವನ್ನು ನೀಡಿದ ಹಾಜಾರ್ ಅವರ ಸನ್ನಿಧಿಯಲ್ಲಿ ಹೋಗಿ ಒಂದು 11 ಯಾಸೀನ್ ಒಂದೇ ಆ ಕುಳಿತಲ್ಲೇ ನಾವು ಓದಿದರೆ ಏನು ಉದ್ದೇಶವಿಟ್ಟು ನಾವು ಓದಿರುತ್ತೇವೆಯೋ ಅದು ನಮಗೆ ಫುಲ್ಫಿಲ್ ಆಗಿ ಸಿಗುತ್ತೆ. ಸುಬ್ಹಾನಲ್ಲಾಹ್. ಹಾಜಾರ್ ಅವರ ಸನ್ನಿಧಿಗೆ ಹೋಗುವಾಗ ಒಂದು ವಿಶೇಷ ಪರಿಪಾಠವಿದೆ. ಆ ಸನ್ನಿಧಿಗೆ ಹೋಗಿ ತಲುಪುವುದಕ್ಕಿಂತ ಮುಂಚೆ 1000 ಇಖ್ಲಾಸ್ ಓದುವಂಥದ್ದು, ಅದೆಲ್ಲರೂ ಕೂಡ ಮಾಡುತ್ತಾರೆ. 1000 ಕುಲ್ ಹುವಲ್ಲಾಹು ಅಹದ್ ಓದುವಂಥದ್ದು. ಅಲ್ಲಿಗೆ ಹೋಗಿ ಒಂದೇ ಬಾರಿ ನಿಂತುಕೊಂಡು 11 ಯಾಸೀನ್ ಓದಿ ಹಲವಾರು ಇನ್ಸ್ಟಿಟ್ಯೂಷನ್ಗಳು ಮಾಡಿದ, ಯೂನಿವರ್ಸಿಟಿಗಳು ಸ್ಥಾಪನೆ ಮಾಡಿದಂತಹ ವಿದ್ವಾಂಸರಿದ್ದಾರೆ. ಹಾಜಾರ್ ಅವರ ಬಳಿ ಬೇಡಿಕೊಂಡು ಹಾಜಾ ಕೊಡದ್ದು ಯಾವುದು ಕೂಡ ಇಲ್ಲ. ಅಲ್ಲಿ ಹೋಗಿ ನಮ್ಮ ಮನಸ್ಸಲ್ಲಿ ಏನು ಬರಬಾರದು, ಏನಪ್ಪ ಈ ಗತಿಗೆಟ್ಟವರಂತ ಬರಬಾರದು. ಅದು ಸುಲ್ತಾನ್ ಅಲ್ ಹಿಂದಿಗೆ ಇಡಿಸಲ್ಲ. ಕಾರಣ ಅದು ಸುಲ್ತಾನ್ನ ದರ್ಬಾರ್, ರಾಜನ ದರ್ಬಾರ್. ಎಲ್ಲರೂ ಕೂಡ ಬರಬಹುದು. ಮಾನಸಿಕ ರೋಗಿಗಳು ಬರಬಹುದು, ಮುಸಲ್ಮಾನರು ಬರಬಹುದು, ಹಿಂದೂಗಳು ಬರಬಹುದು, ಅದರಲ್ಲಿ ವೇಷಭೂಷಣ ವ್ಯತ್ಯಾಸವಾದವರು ಬರಬಹುದು, ಏನೆಲ್ಲ ವಿಚಿತ್ರವಾದ ಮನುಷ್ಯರು ಬರಬಹುದು. ಯಾರನ್ನು ಕೂಡ ನಾವು ಪ್ರಶ್ನಿಸುವಂತಿಲ್ಲ. ಬಿಕಾಸ್ ಅದು ಸುಲ್ತಾನ್ರ ದರ್ಬಾರ್. ಆ ದರ್ಬಾರಿಗೆ ಎಲ್ಲರೂ ಕೂಡ ಬರುವಂತಹ ಪರ್ಮಿಷನ್ ಆ ಸುಲ್ತಾನ್ ಕೊಟ್ಟಿದ್ದಾರೆ. ನಾವು ತಡೆಯುವಂತಿಲ್ಲ, ನಾವು ಅಸಹ್ಯವಾಗಿ ಕಾಣುವಂತಿಲ್ಲ. ಅಲ್ಲಾಹನು ಆ ಮಹಾತ್ಮರ ದರಜವನ್ನು ಉನ್ನತಿಗೇರಿಸಲಿ, ಅವರ ಬರ್ಕತ್ತನ್ನು ನಮಗೆ ಕರುಣಿಸಲಿ. ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ಶೈಖುನಾ ಝೈನುಲ್ ಉಲಮಾ ಉಸ್ತಾದ್ ನಮ್ಮ ವೇದಿಕೆಗೆ ಬರುತ್ತಾ ಇದ್ದಾರೆ. ಹಾಜಾರ್ ಅವರ ಕೊನೆಯ ವೇಳೆ ಇದೆ, ಟೈಮ್, ಮರಣ ಹೊಂದುವಂತಹ ದಿವಸ. ಹಿಜರ 633 ರಜಬ್ 6ನೇ ತಾರೀಕು ಅದನ್ನು ಮರಣ ಹೊಂದಿದಂತಹ ತಿಂಗಳದು. ಆ ರಜಬ್ 6ನೇ ತಾರೀಕು ಸುಬ್ಹಾನಲ್ಲಾಹ್ ಹಲವಾರು ಮನುಷ್ಯರು ಆ ಹಾಜಾರ್ ಅವರ ರೂಮ್ನ ಹೊರಗಡೆಗೆ ಕಾದು ಕುಳಿತಿದ್ದಾರೆ. ಹಾಜಾರ್ ಅವರು ಬಾಗಿಲು ತೆಗೆಯುತ್ತಾ ಇಲ್ಲ. ಖಾದಿಮಿಗೆ ಅವತ್ತು ರಾತ್ರಿ ಹಾಜಾರ್ ಅವರು ಪ್ರವೇಶ ನೀಡಿಲ್ಲ. ಸುಬ್ಹಾನಲ್ಲಾಹ್. ಹಾಜಾರ್ ಅವರು ರೂಮಿನಲ್ಲಿ ಮಲಗಿರಬೇಕಾದರೆ ಬೆಳಗ್ಗೆ ಹೊತ್ತಾಗುವಾಗ ಸುಬ್ಹಾನ ಜಲ್ಲ ಜಲಾಲುಹು ಒಂದು ಶಬ್ದ ಕೇಳುತ್ತೆ. ಆ ಶಬ್ದ ಕೇಳಿ ನೆರೆದಿದ್ದಂತಹ ಮನುಷ್ಯರು ಬಾಗಿಲನ್ನು ತುಂಡು ಮಾಡಿ ಒಳಗಡೆ ಹೋಗಿ ನೋಡಬೇಕಾದರೆ ಹಾಜಾರ್ ಅವರ ಮುಖದ ಭಾಗದಲ್ಲಿ ಅತಿ ದೊಡ್ಡ ಪ್ರಕಾಶ ಕಾಣುತ್ತಾ ಇದೆ. ಅವರ ಹಣೆಯಲ್ಲಿ ಒಂದು ಮಾತು ಬರೆದಿದೆ, ಹಾದಾ ಹಬೀಬುಲ್ಲಾಹಿ ಮಾತ ಫಿ ಹುಬ್ಬಿಲ್ಲಾಹ್. ಅಲ್ಲಾಹನ ಪ್ರೇಮದಲ್ಲಿ ಬದುಕನ್ನು ಮುಗಿಸಿದಂತಹ ಮಹಾತ್ಮ ಎಂದು ಅರ್ಥ ಬರುವಂತಹ ಹಣೆಯಲ್ಲಿ ಬರಹವಿತ್ತು. ಈ ಬರಹದೊಂದಿಗೆ ಹಾಜಾರ್ ಅವರ ಇಹಲೋಕ ವಿದಾಯವಾಗುತ್ತೆ. ಅಲ್ಲಾಹನವರ ದರಜ ಉನ್ನತಿಗೇರಿಸಲಿ, ಅವರ ಸಹಾಯವನ್ನು ನಮಗೆ ನೀಡಲಿ. ಅವರ ಬರಕತ್ತಿನಿಂದ ಅಲ್ಲಾಹ ನಮ್ಮನ್ನು ಒಳ್ಳೆಯ ಮನುಷ್ಯರನ್ನಾಗಿ ಮಾಡಲಿ, ವಿಶಾಲ ಹೃದಯವಂತರನ್ನಾಗಿ ಅಲ್ಲಾಹ ನಮ್ಮನ್ನು ಮಾಡಲಿ. ಅಲ್ಹಮ್ದುಲಿಲ್ಲಾ. ಈ ವಿಚಾರಗಳನ್ನು ಮವಾಹಿಬು ರಬ್ಬಿಲ್ ಮತೀನ್ ಮಹಾನರಾದ ಅಹಮದ್ ಶಾಲಿಯಾತಿ ಅವರ البدر علينا من سنين آتي الوداع وجب شكر علينا مدى لله داع